ನಮಸ್ಕಾರ. ಈ ವಿಡಿಯೋಲಿ ನಾವು 10th ಸ್ಟ್ಯಾಂಡರ್ಡ್ ಸೈನ್ಸ್ ಲೈಫ್ ಪ್ರೋಸೆಸ್ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು ಬೋತ್ CBSE ಆ್ಯಂಡ್ SSLC. ಈ ಚಾಪ್ಟರ್ ಒಳಗೆ ಹೋಗೋಕ್ಕಿಂತ ಮುಂಚೆ ನಾವು ಬಯಾಲಜಿಯಲ್ಲಿ ಕೆಲವೊಂದು ಬೇಸಿಕ್ ನಾಲೆಡ್ಜ್ನ ರಿವೈಸ್ ಮಾಡ್ಕೊಳ್ಳೋಣ. ಅದೇನಪ್ಪ ಅಂದರೆ ಲಿವಿಂಗ್ ಥಿಂಗ್ಸ್, ನಾನ್ ಲಿವಿಂಗ್ ಥಿಂಗ್ಸು. ನಾವು ಈ ಎರಡು ಕಾನ್ಸೆಪ್ಟ್ಗಳನ್ನ ಪ್ರೈಮರಿ ಸ್ಕೂಲಿಂದ ಓದ್ಕೊಂಬಂದಿದ್ದೀವಿ. ಲಿವಿಂಗ್ ಥಿಂಗ್ ಅಂದರೆ ಜೀವ ಇರೋದು, ನಾನ್ ಲಿವಿಂಗ್ ಥಿಂಗ್ ಅಂದರೆ ಜೀವ ಇಲ್ಲದೆ ಇರೋದು. ಸೊ ಇವರ ಡಿಫ್ರೆನ್ಸಸ್ ಕೂಡ ನಮಗೆ ಚೆನ್ನಾಗಿ ಗೊತ್ತಿದೆ. ಏನಪ್ಪ ಅಂದರೆ ಇದರಲ್ಲಿ ಲಿವಿಂಗ್ ಥಿಂಗ್ಸಲ್ಲಿ ಲೋಕೋಮೋಷನ್ ಇರುತ್ತೆ, ಅಂದರೆ ಮೂವ್, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗುತ್ತೆ. ನಾನ್ ಲಿವಿಂಗ್ ಥಿಂಗ್ಸ್ ಹಾಗೇನೂ ಮಾಡೋದಿಲ್ಲ. ಲಿವಿಂಗ್ ಥಿಂಗ್ಸ್ ಬ್ರೀತ್ ಮಾಡುತ್ತೆ, ಅಂದರೆ ರೆಸ್ಪೈರ್ ಮಾಡುತ್ತೆ. ನಾನ್ ಲಿವಿಂಗ್ ಥಿಂಗ್ಸ್ ರೆಸ್ಪಿರೇಷನ್ ಏನೂ ಇರೋದಿಲ್ಲ. ಲಿವಿಂಗ್ ಥಿಂಗ್ಸ್ ರೀಪ್ರೊಡ್ಯೂಸ್ ಮಾಡುತ್ತೆ, ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ತೋರಿಸುತ್ತೆ, ಮತ್ತು ಬೆಳೆಯುತ್ತೆ, ಗ್ರೋತ್ ಇದೆ. ಸೊ ಈ ಮೂರು ನಾನ್ ಲಿವಿಂಗ್ ಥಿಂಗ್ಸಲ್ಲಿಲ್ಲ. ಸೊ ಟೋಟ್ಲಿ ಯಾವ ಲಿವಿಂಗ್ ಥಿಂಗ್ ಕ್ಯಾರೆಕ್ಟ್ರು ನಾನ್ ಲಿವಿಂಗ್ ಥಿಂಗ್ಸಲ್ಲಿ ಇರೋದಿಲ್ಲ. ಸೊ ಇದನ್ನು ನಾವು ಇವೆರಡರದ್ದು ಡಿಫ್ರೆನ್ಸ್ ಅಂತ ಹೇಳ್ಬೋದು. ಇವಾಗ ಲಿವಿಂಗ್ ಥಿಂಗ್ಸ್ ಅಂತ ತೊಗೊಂಡ್ರೆ ಅದನ್ನು 5 ಕಿಂಗ್ಡಮ್ ಆಗಿ ಕ್ಲಾಸಿಫೈ ಮಾಡ್ತಾರೆ ಯೂಶ್ವಲಿ. ಈ ಭೂಮಿ ಮೇಲಿರೋ ಎಲ್ಲ ಲಿವಿಂಗ್ ಥಿಂಗ್ಸು ಯಾವುದಾದ್ರೂ ಈ 5 ಕಿಂಗ್ಡಮಲ್ಲಿ ಬಂದ್ಬಿಡುತ್ತೆ. ಅದು ಯಾವುದಾವುದಪ್ಪ ಅಂದರೆ ಮೊನೇರಾ, ಪ್ರೊಟೆಸ್ಟಾ, ಮೈಕೋಟಾ, ಮೆಟಾಫೈಟಾ ಅಂದರೆ ಪ್ಲ್ಯಾಂಟ್ಸು, ಮೆಟಾಝೋ ಅಂದರೆ ಆ್ಯನಿಮಲ್ಸ್. ಸೊ ಈ 5 ಗ್ರೂಪಲ್ಲಿ ಬಂದುಬಿಡುತ್ತೆ. ಸೊ ಈ 5 ಗ್ರೂಪ್ ಬಗ್ಗೆ ನಾವು ಬೇರೆ ಒಂದು ವಿಡಿಯೋಲಿ ನಾವು ಡಿಸ್ಕಸ್ ಮಾಡೋಣ. ಇವಾಗ ಈ 5 ಮತ್ತೆ ಶ್ರಿಂಕ್ ಮಾಡಿದ್ರೆ ಈ 3 ಕ್ಯಾಟಗರಿ ಸಿಗುತ್ತೆ ನಮಗೆ. ಅಂದರೆ ಈ ಮೊನೇರಾ ಪ್ರೊಟಿಸ್ಟಾ ಅನ್ನೋದು ಮೈಕ್ರೋ ಆರ್ಗ್ಯಾನಿಸಮ್ಸು, ಮೈಕೋಟಾ ಅಂದರೆ ಈ ಫಂಗೈ ಮತ್ತು ಮೆಟಾಫೈಟಾ, ಮೆಟಾಝೋ ಅವೆಲ್ಲ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಗ್ರೂಪಿಗೆ ಬರುತ್ತೆ. ಹಾಗಂದರೆ ಐದರ್ ಇನ್ ಪ್ಲ್ಯಾಂಟ್ ಆರ್ ಇನ್ ಆ್ಯನಿಮಲ್ ಗ್ರೂಪ್. ಸೊ ಫೈನಲಿ ನಾವು ಇವಾಗ ಏನು ಕನ್ಕ್ಲೂಡ್ ಮಾಡ್ಬೋದು ಅಂದರೆ ಲಿವಿಂಗ್ ಥಿಂಗ್ಸಲ್ಲಿ ಒಟ್ಟು 3 ಟೈಪ್ಸ್ ಇದೆ ಅಂತ ನಾವು ಅಂದ್ಕೊಳ್ಳೋಣ: ಮೈಕ್ರೋ ಆರ್ಗ್ಯಾನಿಸಮ್ಸ್, ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸ್. ಸೊ ಈ ಮೈಕ್ರೋ ಆರ್ಗ್ಯಾನಿಸಮ್, ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಈ 3ರಲ್ಲೂ ಕೂಡ ನಮಗೆ ಬಹಳಷ್ಟು ವ್ಯತ್ಯಾಸಗಳು ಇರ್ತವೆ. ಫಾರ್ ಎಕ್ಸಾಂಪಲ್, ಮೈಕ್ರೋ ಆರ್ಗ್ಯಾನಿಸಮ್ಸು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಬಿಕಾಸ್ ದೇ ಆರ್ ಯೂನಿಸೆಲ್ಯುಲಾರ್. ವೆರಾಸ್ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಮತ್ತು ಮೂಮೆಂಟ್ ನೋಡಿದ್ರೆ ಪ್ಲ್ಯಾಂಟ್ಸಲ್ಲಿ ಈ ಲೋಕೋಮೋಷನ್ ಅನ್ನೋದು ಇರೋದಿಲ್ಲ, ವೆರಾಸ್ ಆ್ಯನಿಮಲ್ಸಲ್ಲಿ ಲೋಕೋಮೋಷನ್ ಇರುತ್ತೆ. ಬ್ರೀತಿಂಗ್ ಕೂಡ ಅಷ್ಟೇ. ಆ್ಯನಿಮಲ್ಸಲ್ಲಿ ನಾವು ಆ್ಯನಿಮಲ್ಸ್ ಬ್ರೀತ್ ಮಾಡೋದು, ಉಸಿರಾಟ ಎಲ್ಲ ನಾವು ಚೆನ್ನಾಗಿ ನೋಡ್ಬೋದು, ಗಮನಿಸಿದ್ರೆ ನಮಗೆ ಕಣ್ಣಿಗೆ ಕಾಣಿಸುತ್ತೆ. ವೆರಾಸ್ ಪ್ಲ್ಯಾಂಟ್ಸಲ್ಲಿ ಉಸಿರಾಡೋದು, 1 ಗಂಟೆ ಕುತ್ಕೊಂಡು ಒಂದು ಮರನ ನೋಡಿದ್ರೂ ಸಹ ಅದು ಉಸಿರಾಡೋದು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ, ನಾವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೂ ಆಗೋದಿಲ್ಲ. ಅದೇ ರೀತಿ ಗ್ರೋತು, ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಇವೆಲ್ಲ ಆ್ಯನಿಮಲ್ಸಲ್ಲಿ ಭಾಳ ಚೆನ್ನಾಗೇ ಕಾಣುತ್ತೆ. ವೆರಾಸ್ ಪ್ಲ್ಯಾಂಟ್ಸಲ್ಲಿ ಅಥವಾ ಮೈಕ್ರೋ ಆರ್ಗನಿಸಮ್ಸಲ್ಲಿ ನಾವು ಭಾಳಷ್ಟು ಸೈಂಟಿಫಿಕ್ಕಾಗಿ ಅಬ್ಸರ್ವ್ ಮಾಡಿದ್ರೆ ಮಾತ್ರನೇ ನಮಗೆ ಗೊತ್ತಾಗೋದು. ಸೊ ಈ 3ರಲ್ಲೂ ಈ ಲಿವಿಂಗ್ ಥಿಂಗ್ಸ್ ಕ್ಯಾರೆಕ್ಟರಿಸ್ಟಿಕ್ಸೇ ತುಂಬ ವ್ಯತ್ಯಾಸವಾಗಿದೆ. ಅಂದರೆ ಒಂದಕ್ಕೊಂದು ಡಿಫ್ರೆನ್ಸ್ಗಳು ನಮಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಬಟ್ ಅದರಲ್ಲೂ ಕೂಡ ಈ 3 ಕ್ಯಾಟಗರಿಗೆ ಕಾಮನ್ ಆಗಿರೋ ಒಂದು ಕ್ಯಾರೆಕ್ಟರ್ ಇದೆ. ಸೊ ಅದನ್ನು ಬೇಸ್ ಮಾಡಿನೇ ನಾವು ಇದನ್ನು ಲಿವಿಂಗ್ ಥಿಂಗ್ ಅಂತ ಕನ್ಸಿಡರ್ ಮಾಡಿರೋದು. ಸೊ ಅದು ಯಾವುದು ಅಂದರೆ ಸೆಲ್ಯುಲಾರ್ ಆ್ಯಕ್ಟಿವಿಟೀಸ್. ಇವಾಗ ಈ ಮೈಕ್ರೋ ಆರ್ಗ್ಯಾನಿಸಮ್ಸು ಮತ್ತು ಪ್ಲ್ಯಾಂಟ್ಸು, ಆನಿಮಲ್ಸ್ ಈ 3ರಲ್ಲೂ ಕಾಮನ್ ಆಗಿರೋ ಒಂದು ಕ್ಯಾರೆಕ್ಟರ್ ಏನಪ್ಪ ಅಂದರೆ ಸೆಲ್ಯುಲಾರ್ ಲೆವೆಲ್ ಆ್ಯಕ್ಟಿವಿಟೀಸು. ಈಗ ಯೂಶ್ವಲಿ ಒಂದು ಆರ್ಗ್ಯಾನಿಸಮು 2 ಅಥವಾ 3 ಅಥವಾ ಅದು ಇನ್ನೂ ಜಾಸ್ತಿ ಆರ್ಗನ್ ಸಿಸ್ಟಮ್ನಿಂದ ಆರ್ಗನೈಸ್ ಆಗಿದೆ. ಅಂದರೆ ಒಂದು ಆರ್ಗ್ಯಾನಿಸಮ್ ಒಳಗಡೆ ಬಹಳ ಆರ್ಗನ್ ಸಿಸ್ಟಮ್ಸ್ ಇದ್ದಾವೆ. ಆರ್ಗನ್ ಸಿಸ್ಟಮ್ಸಲ್ಲಿ ಬಹಳಷ್ಟು ಆರ್ಗನ್ಸು ಒಂದಕ್ಕೊಂದು ಕನೆಕ್ಟಾಗಿ ಒಂದಕ್ಕೊಂದು ಹೊಂದ್ಕೊಂಡು ಹೋಗೋ ರೀತಿಯಲ್ಲಿ ಫಂಕ್ಷನ್ ಮಾಡೋದ್ರಿಂದ ಅದು ಪ್ರಾಪರಾಗಿ ಫಂಕ್ಷನ್ ಆಗುತ್ತೆ. ಮತ್ತು ಆರ್ಗನ್ನ ಮತ್ತಷ್ಟು ಝೂಮ್ ಮಾಡಿ ನೋಡಿದರೆ ಹಲವಾರು ಬಗೆಯ ಟಿಶ್ಯೂಸ್ಗಳಿರ್ತವೆ, ಅದರಿಂದನೇ ಆರ್ಗನ್ಸು ಫಾರ್ಮ್ ಆಗಿರುತ್ತೆ. ಮತ್ತು ಟಿಶ್ಯೂಸು ಫರ್ದರಾಗಿ ಝೂಮ್ ಮಾಡಿದ್ರೆ ಸಣ್ಣ ಸಣ್ಣ ಸೆಲ್ಗಳಿಂದ ಟಿಶ್ಯೂಸು ಆಗಿರುತ್ತೆ. ಸೊ ಹಾಗಂದರೆ ಈ ಹಲವಾರು ಸೆಲ್ ಸೇರಿದ್ರೆ ಒಂದು ಟಿಶ್ಯೂ ಆಗುತ್ತೆ, ಹಲವಾರು ಟಿಶ್ಯೂಸ್ ಸೇರಿ ಒಂದು ಆರ್ಗನ್ ಆಗುತ್ತೆ, ಹಲವಾರು ಆರ್ಗನ್ ಒಂದಕ್ಕೊಂದು ಕನೆಕ್ಟ್ ಆಗಿ ಒಂದು ಆರ್ಗನ್ ಸಿಸ್ಟಮ್ ಆಗುತ್ತೆ. ಫೈನಲಿ ಹಲವಾರು ಆರ್ಗನ್ ಸಿಸ್ಟಮ್ ಸೇರಿ ಒಂದು ಕಂಪ್ಲೀಟ್ ಆರ್ಗ್ಯಾನಿಸಮ್ ಆಗುತ್ತೆ. ಸೊ ಇದು ಲೆವೆಲ್ ಆಫ್ ಆರ್ಗನೈಸೇಷನ್ ಹೈರಾರ್ಕಿಯಲ್ ಆಗಿ ಇಲ್ಲಿ ಜೋಡಿಸಿದ್ದಾರೆ. ಸೊ ಈಗ ಈ ಸೆಲ್ ಒಳಗಡೆ ಒಂದು ಸರಿ ಝೂಮ್ ಮಾಡಿ ನೋಡಿದ್ರೆ
ಸಣ್ಣ ಪುಟ್ಟ ಸೆಲ್ ಆರ್ಗನಲ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಇದು ಸೆಲ್ ಅಂತ ತಗೊಳ್ಳೋಣ. ಇದರಲ್ಲಿ ಸೆಂಟ್ರಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಈ ನ್ಯೂಕ್ಲಿಯಸ್ ಒಳಗಡೆ DNA RNA ನಮ್ಮ ಜೆನೆಟಿಕ್ ಮೆಟೀರಿಯಲ್ಸ್ ಇರುತ್ತೆ. ಅಲ್ಲಲ್ಲಿ ಸಣ್ಣ ಪುಟ್ಟ ವ್ಯಾಕ್ಯೂಲ್ಸ್ ಇರುತ್ತೆ, ಮತ್ತು ಮೈಟೋಕಾಂಡ್ರಿಯಾ ಇರುತ್ತೆ, ಪ್ಲ್ಯಾಂಟ್ಸ್ ಆಗಿದ್ರೆ ಕ್ಲೋರೋಪ್ಲಾಸ್ಟ್ ಇರುತ್ತೆ, ಗಾಲ್ಗಿ ಆಪರೇಟರ್ಸ್ ಇರುತ್ತೆ. ಈ ರೀತಿ ಎಷ್ಟೊಂದು ರೀತಿಯ ಸಣ್ಣ ಪುಟ್ಟ ಆರ್ಗನಲ್ಸ್ ಇರುತ್ತೆ. ಅಂದರೆ ಸೆಲ್ ಒಳಗಡೆ ಇರೋ ಆರ್ಗನಲ್ಸ್ ಅವೆಲ್ಲ ಸೆಲ್ಯುಲಾರ್ ಲೆವೆಲಲ್ಲಿ ನೋಡಿದಾಗ. ಸೊ ಆರ್ಗನಲ್ಸ್ ಒಳಗೆಲ್ಲ ನೂರಾರು ಬಯೋಕೆಮಿಕಲ್ ಆ್ಯಕ್ಟಿವಿಟೀಸ್ ಪ್ರತಿ ಕ್ಷಣ ನಡೀತಾನೆ ಇರುತ್ತೆ. ಸೊ ಅದರಲ್ಲಿ ಮಾಲಿಕ್ಯೂಲ್ಸು ಇನ್ವಾಲ್ವ್ ಆಗಿರುತ್ತೆ. ಯಾವ ಮಾಲಿಕ್ಯೂಲ್ಸ್ ಬೇಕಾದರೂ ಇರ್ಬೋದು, ಹೈಡ್ರೋಜನ್ ಆಗಿರ್ಬೋದು, ಅಥವಾ ವಾಟರ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ATP ಆಗಿರ್ಬೋದು. ಈ ರೀತಿ ಹಲವಾರು ಮಾಲಿಕ್ಯೂಲ್ಸ್ ಎಲ್ಲ ನಮ್ಮ ಪ್ರತಿಯೊಂದು ಸೆಲ್ ಒಳಗಿರೋ ಸೆಲ್ ಆರ್ಗನಲ್ಸ್ ಅಲ್ಲಿ ಇಂಟ್ರ್ಯಾಕ್ಟ್ ಆಗ್ತಾ ಇರುತ್ತೆ. ಅದರ ಆ್ಯಕ್ಟಿವಿಟೀಸ್ ಅದು ಮಾಡ್ತಾನೆ ಇರುತ್ತೆ. ಸೊ ಈ ಒಂದೊಂದು ಸೆಲ್ಯುಲರ್ ಆರ್ಗನಲ್ಸ್ ಒಳಗಡೆ ನಡೆಯೋ ಆ್ಯಕ್ಟಿವಿಟೀಸೇ ಈ ಸೆಲ್ನ ಜೀವಂತವಾಗಿ ಇಟ್ಟಿರುತ್ತೆ. ಹಾಗಂದರೆ ಇನ್ನೊಂದು ರೀತಿಯಲ್ಲೂ ನಾವು ಅರ್ಥ ಮಾಡ್ಕೋಬೋದು. ಈ ಸೆಲ್ ಜೀವಂತವಾಗಿದ್ರೇ ಈ ಟಿಶ್ಯೂ ಜೀವಂತವಾಗಿರೋದು. ಸೊ ಈ ಟಿಶ್ಯೂ ಜೀವಂತವಾಗಿದ್ದರೆ ಈ ಆರ್ಗನ್ ಜೀವಂತವಾಗಿದ್ದರೆ ಆರ್ಗನ್ ಸಿಸ್ಟಮು, ಫೈನಲಿ ಆರ್ಗನ್ ಸಿಸ್ಟಮ್ ಚೆನ್ನಾಗಿ ಜೀವಂತವಾಗಿ ಅದರ ಫಂಕ್ಷನ್ಸ್ಗಳು ಮಾಡ್ತಾ ಇದ್ದರೆ ಈ ಆರ್ಗಾನಿಸಮು ಚೆನ್ನಾಗಿ ಆರೋಗ್ಯವಾಗಿ ಜೀವಂತವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಬೇಕು. ಸೊ ಹಾಗಾದರೆ ಸೆಲ್ಯುಲಾರ್ ಆ್ಯಕ್ಟಿವಿಟೀಸೇ ಈ ಪ್ರತಿಯೊಂದು ಆರ್ಗ್ಯಾನಿಸಮು ಜೀವಂತವಾಗಿರೋದಕ್ಕೆ ಕಾರಣ ಅಂತ ಕೂಡ ನಾವು ಇಲ್ಲಿ ಹೇಳ್ಬೋದು. ಸೊ ಇವಾಗ ನಾವು ಈ ಚಾಪ್ಟ್ರಲ್ಲಿ ಈ ಸೆಲ್ ಒಳಗಡೆ ನಡೆಯೋ ಸೆಲ್ಯುಲಾರ್ ಆ್ಯಕ್ಟಿವಿಟೀಸ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಈ ಸಣ್ಣ ಸೆಲ್ ಒಳಗಡೆ ಒಂದಲ್ಲ ಎರಡಲ್ಲ ಸುಮಾರು ಆ್ಯಕ್ಟಿವಿಟೀಸ್ಗಳು ನಡೆಯುತ್ತೆ. ಸೊ ಅದೆಲ್ಲ ಏನು, ಅದರಿಂದ ನಮಗೇನು ಉಪಯೋಗ, ಇದ್ರ ಇಂಪಾರ್ಟೆನ್ಸ್ ಏನು, ಇದೆಲ್ಲ ಇಲ್ಲಾಂದರೆ ಏನಾಗುತ್ತೆ ಅನ್ನೋದನ್ನು ನಾವು ಈ ಚಾಪ್ಟ್ರಲ್ಲಿ ನೋಡೋಣ. ಸೊ ಲೈಫ್ ಪ್ರೋಸೆಸ್ ಡೆಫಿನೇಷನ್ ನೋಡಿದರೆ, ವೇರಿಯಸ್ ಬೇಸಿಕ್ ವೈಟಲ್ ಆಕ್ಟಿವಿಟೀಸ್ ಪರ್ಫಾರ್ಮ್ಡ್ ಬೈ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಟು ಮೇಂಟೈನ್ ಲೈಫ್ ಆ್ಯಂಡ್ ಟು ಸರ್ವೈವ್ ಆರ್ ಕಾಲ್ಡ್ ಲೈಫ್ ಪ್ರೋಸೆಸ್. ಸೊ ಈ ಲೈಫ್ ಪ್ರೋಸೆಸ್ ಅನ್ನೋದೇನೆಂದರೆ ತುಂಬ ಬೇಸಿಕ್ ಮುಖ್ಯವಾದ ಕ್ರಿಯೆಗಳು ನಮ್ಮ ದೇಹದಲ್ಲಿ ಪ್ರತಿ ಕ್ಷಣ ನಡೀತಾನೆ ಇರುತ್ತೆ. ಏನಕ್ಕೆ ನಡೆಯುತ್ತಪ್ಪ ಅಂದರೆ ನಮ್ಮನ್ನು ಜೀವಂತವಾಗಿ ಆರೋಗ್ಯವಾಗಿ ಇಡೋದಕ್ಕೆ. ಸೊ ಅಂತಹ ಕ್ರಿಯೆನ ನಾವು ಲೈಫ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸೊ ಹಲವಾರು ಲೈಫ್ ಪ್ರೋಸೆಸ್ಗಳಿದ್ದಾವೆ, ನಡೀತಾ ಇರ್ತವೆ ನಮ್ಮ ದೇಹದಲ್ಲಿ. ಅದರಲ್ಲಿ ಕೆಲವೊಂದನ್ನು ಈ ಚಾಪ್ಟ್ರಲ್ಲಿ ನಾವು ನೋಡೋಣ. ಅದರಲ್ಲಿ ಮೊದಲನೇದು ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್ ಆರ್ ಸರ್ಕ್ಯುಲೇಷನ್ ಅಂತ ಕೂಡ ನಾವು ಹೇಳ್ತೀವಿ, ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಎಕ್ಸ್ಕ್ರೀಷನ್. ಸೊ ಈ 4 ಟಾಪಿಕ್ನ ಈ ಲೆಸನಲ್ಲಿ ನಾವು ಕವರ್ ಮಾಡೋಣ. ಸದ್ಯಕ್ಕೆ ನಾವೀಗ ನ್ಯೂಟ್ರಿಷನ್ ಬಗ್ಗೆ ನೋಡೋಣ. ಸೊ ಈ ಚಾಪ್ಟ್ರಲ್ಲಿ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸಲ್ಲಿ ಈ ಲೈಫ್ ಪ್ರೊಸೆಸ್ ಎಲ್ಲ ಹೇಗೆ ನಡೆಯುತ್ತೆ, ಹ್ಯೂಮನಲ್ಲಿ ಹೇಗೆ ನಡೆಯುತ್ತೆ, ಪ್ಲಾಂಟ್ಸಲ್ಲಿ ಹೇಗೆ ನಡೆಯುತ್ತೆ ಅನ್ನೋದನ್ನು ಬ್ರೀಫಾಗಿ ತಿಳ್ಕೊಳ್ತೀವಿ. ಫಸ್ಟು ನ್ಯೂಟ್ರಿಷನ್ ಅಂದರೆ ನಾವು ಪ್ರತಿದಿನ ಜೀವಂತವಾಗಿರೋದಕ್ಕೋಸ್ಕರ ಆಹಾರ ಸೇವನೆ ಮಾಡ್ತೀವಿ, ಊಟ ಮಾಡ್ತೀವಲ್ವಾ. ಸೊ ಅದನ್ನು ನಾವು ನ್ಯೂಟ್ರಿಷನ್ ಅಂತ ಕರಿತೀವಿ. ದ ಪ್ರೊಸೆಸ್ ಬೈ ವಿಚ್ ಲಿವಿಂಗ್ ಆರ್ಗ್ಯಾನಿಸಮ್ assimilate food and use it for growth and to repair tissues for survival is said to be nutrition. ಇವಾಗ ನಾವು ಆಹಾರ ಸೇವನೆ ಮಾಡೋದು, ನಾವು ಅಂದರೆ ಮನುಷ್ಯರು ಮಾತ್ರ ಅಲ್ಲ, ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ನಾವು ಆಹಾರ ಸೇವನೆ ಮಾಡೋದು ಏನಕ್ಕೆ ಅಂದರೆ ನಮಗೆ ಶಕ್ತಿ ತಗೊಳ್ಳೋದಕ್ಕೆ, ನಮಗೆ ಎನರ್ಜಿ, ಟು ಡ್ರೈವ್ ಎನರ್ಜಿ ವಿ ಈಟ್ ಫುಡ್. ಮತ್ತು ನಾವು ಬೆಳೆಯೋದಕ್ಕೆ, ಮತ್ತು ನಮ್ಮ ದೇಹದಲ್ಲಿ ಹಲವಾರು ಬಯೋಕೆಮಿಕಲ್ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ. ಸೊ ಅವಾಗೆಲ್ಲ ಕೆಲವೊಂದು ಟಿಶ್ಯೂ ಸೆಲ್ ಡ್ಯಾಮೇಜಸ್ಸು ನಡೀತಾ ಇರುತ್ತೆ. ಈಗ ನಾವು ಗಾಯ ಆದರೆ ಹೇಗೆ ಅದು ವಾಸಿ ಆಗುತ್ತೋ ಅದೇ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಹಲವಾರು ಸೆಲ್ಸ್ಗಳು ಅವಾಗವಾಗ ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ಸೊ ಅದೆಲ್ಲ ರಿಪೇರ್ ಆಗೋದಕ್ಕೂ ಕೂಡ ಈ ನ್ಯೂಟ್ರಿಷನ್, ನಾವು ಆಹಾರ ಸೇವನೆ ಮಾಡೋದು ತುಂಬ ಉಪಕಾರಿಯಾಗಿರುತ್ತೆ. ಅದಾದಮೇಲೆ ಜೀವಂತವಾಗಿರೋದಕ್ಕೂ ಸಹ ನಾವು ಊಟ ಮಾಡ್ತೀವಿ, ಆಹಾರ ಸೇವನೆ ಮಾಡ್ತೀವಿ. ಅದರಲ್ಲಿ ನ್ಯೂಟ್ರಿಷನಲ್ಲಿ ಟೋಟ್ಲಿ 2 ಟೈಪ್ಸ್ ಇದೆ, ಒಂದು ಆಟೋಟ್ರೋಪಿಕ್, ಇನ್ನೊಂದು ಹೆಟಿರೋಟ್ರೋಪಿಕ್. ಹೆಟಿರೋಟ್ರೋಪಿಕಲ್ಲಿ ಫರ್ದರ್ 3 ಟೈಪ್ಸ್ ಇದೆ. 3 ಅಲ್ಲ, ಇನ್ನೂ ಜಾಸ್ತಿನೇ ಇದ್ದಾವೆ. ಸದ್ಯಕ್ಕೆ ನೀವು ಈ 3 ತಿಳ್ಕೊಳ್ಳಿ. ನೀವು ಬೇರೆ ಹೈಯರ್ ಕ್ಲಾಸಸ್ಗೆ ಹೋಗ್ತಾ ಹಲವಾರು ಟೈಪ್ಸ್ ನೀವು ನೋಡ್ಬೋದು.
ನ್ಯೂಟ್ರಿಷನಲ್ಲಿ ಈ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂದರೆ ಯಾವ ಆರ್ಗ್ಯಾನಿಸಮ್ಸು ತಮಗೆ ಬೇಕಾಗಿರೋ ಫುಡ್ನ ತಾವೇ ತಯಾರು ಮಾಡ್ಕೊಳ್ತಾವೋ ಅದನ್ನು ನಾವು ಆಟೋಟ್ರೋಪಿಕ್ ಆರ್ಗ್ಯಾನಿಸಮ್ಸ್ ಅಂತೀವಿ. ಯೂಶ್ವಲಿ ಎಲ್ಲ ಗ್ರೀನ್ ಪ್ಲ್ಯಾಂಟ್ಸೂ ಹಸಿರು ಕಲರ್ ಇರೋ ಪ್ಲ್ಯಾಂಟ್ಸು ಆಟೋಟ್ರೋಪಿಕ್. ಯಾಕಂದರೆ ಗ್ರೀನ್ ಪ್ಲ್ಯಾಂಟ್ಸಲ್ಲಿ ಕ್ಲೋರೋಫಿಲ್ ಅನ್ನೋ ಒಂದು ಗ್ರೀನ್ ಪಿಗ್ಮೆಂಟ್ ಇರುತ್ತೆ. ಈ ಪಿಗ್ಮೆಂಟಿಂದ ಅವಕ್ಕೆ ಬೇಕಾಗಿರೋ ಆಹಾರನ ಪ್ಲ್ಯಾಂಟ್ಸೇ ತಯಾರು ಮಾಡ್ಕೊಳ್ತವೆ. ಸರೌಂಡಿಂಗ್ಸಲ್ಲಿ ಎನ್ವಿರಾನ್ಮೆಂಟಲ್ಲಿ ಇರುವಂತಹ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ಬಳಸ್ಕೊಂಡು ಸನ್ಲೈಟು ಮತ್ತು ಕಾರ್ಬನ್ ಡೈಆಕ್ಸೈಡ್ನ ತಗೊಂಡು ಅದಕ್ಕೆ ಬೇಕಾಗಿರೋ ಆಹಾರ ಗ್ಲೂಕೋಸ್ನ ಅವೇ ತಯಾರು ಮಾಡ್ಕೊಳ್ತವೆ. ಸೊ ಇದನ್ನು ನಾವು ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತೀವಿ. ಅದಕ್ಕೆ ಎಕ್ಸಾಂಪಲ್ಸ್ ನಾವು ಪ್ಲ್ಯಾಂಟ್ಸ್ ಹೇಳ್ಬೋದು, ಮತ್ತು ಬ್ಲೂ ಗ್ರೀನ್ ಆಲ್ಗೆ ಮೈಕ್ರೋ ಆರ್ಗ್ಯಾನಿಸಮಲ್ಲಿ ಒಂದು, ಬ್ಲೂ ಗ್ರೀನ್ ಆಲ್ಗೆ ಕೂಡ ನಾವು ಹೇಳ್ಬೋದು. ಮತ್ತು ಹೆಟಿರೋಟ್ರೋಪಿಕ್ ಅಂದರೆ ಈ ಆರ್ಗ್ಯಾನಿಸಮ್ಸಲ್ಲಿ ಆಟೋಟ್ರೋಪಿಕ್ ಆರ್ಗ್ಯಾನಿಸಮಲ್ಲಿ ಇರುವಂತಹ ಕ್ಲೋರೋಫಿಲ್ ಇರೋದಿಲ್ಲ. ಸೊ ಈ ಕ್ಲೋರೋಫಿಲ್ ಇರೋದ್ರಿಂದಾನೇ ಈ ಆಟೋಟ್ರೋಪಿಕ್ ಆರ್ಗ್ಯಾನಿಸಮ್ಸು ಫುಡ್ನ ತಯಾರು ಮಾಡ್ಕೊಳ್ತವೆ. ಫೋಟೋಸಿಂಥಸಿಸ್ ಅನ್ನೋ ಪ್ರೋಸೆಸ್ ಮೂಲಕ ತಯಾರು ಮಾಡ್ಕೊಳ್ತವೆ. ವೆರಾಸ್ ಹೆಟಿರೋಟ್ರೋಪಿಕ್ ಆರ್ಗ್ಯಾನಿಸಮ್ಸ್ಗೆ ಕ್ಲೋರೋಫಿಲ್ ಇಲ್ಲದೇ ಇರೋ ಕಾರಣದಿಂದ ಅವು ಇನ್ನೊಂದು ಜೀವಿಯ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಆಟೋಟ್ರೋಪಿಕ್ ಆದರೂ ಇರ್ಬೋದು, ಅಲ್ಲಾಂದರೆ ಇನ್ನೊಂದು ಹೆಟಿರೋಟ್ರೋಪಿಕ್ ಆರ್ಗ್ಯಾನಿಸಮ್ ಆಗೂ ಕೂಡ ಇರ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಹಸು ಮತ್ತು ಗೋಟ್, ಶೀಪ್ ಇವೆಲ್ಲ ಹುಲ್ಲು ಮತ್ತು ಎಲೆ ಗಿಡ ಇವನ್ನೆಲ್ಲ ತಿನ್ಕೊಂಡು ಜೀವಿಸುತ್ತೆ. ವೆರಾಸ್ ಈಗ ಲಯನ್, ಟೈಗರ್ ಇದೆಲ್ಲ ಹುಲ್ಲು ತಿನ್ನೋದಿಲ್ಲ. ಹುಲ್ಲು ತಿನ್ನುವಂತಹ ಒಂದು ಆ್ಯನಿಮಲ್ ಅಂದರೆ ಅದು ಜಿಂಕೆ ಆಗಿರ್ಬೋದು ಅಥವಾ ಆನೆ ಆಗಿರ್ಬೋದು, ಅದನ್ನು ತಿಂದು ಜೀವನ ನಡೆಸುತ್ತೆ. ಸೊ ಇದು ಹೆಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಇದಕ್ಕೆ ನಾನು ಹೇಳಿದಂತಹ ಲಯನ್ನು ಮತ್ತು ಕೌವು ಇದೆಲ್ಲ ಎಕ್ಸಾಂಪಲ್ಸ್ ಆಗಿ ಹೇಳ್ಬೋದು. ಹೆಟಿರೋಟ್ರೋಪಿಕಲ್ಲಿ ಟೋಟಲಿ 3 ಟೈಪ್ಸ್ ಇದೆ. ಒಂದು ಸ್ಯಾಪ್ರೋಫಿಟಿಕ್, ಪ್ಯಾರಾಸಿಟಿಕ್, ಹೋಲೋಝೋಯಿಕ್. ಸ್ಯಾಪ್ರೋಫಿಟಿಕ್, ಪ್ಯಾರಾಸಿಟಿಕ್, ಹೋಲೋಝೋಯಿಕ್ ಬಗ್ಗೆ ಬರೋ ಫೋಟೋಸಿಂಥಸಿಸ್ ಪ್ಲ್ಯಾಂಟ್ಸಲ್ಲಿ ಹೇಗೆ ನಡೆಯುತ್ತೆ ಅನ್ನೋದನ್ನು ನೋಡೋಣ. ಫೋಟೋಸಿಂಥಸಿಸ್ ಅಂದರೆ ಪ್ರಿಪ್ರೇಷನ್ ಆಫ್ ಫುಡ್ ಬೈ ಪ್ಲ್ಯಾಂಟ್ಸ್ ಅಲ್ವಾ. ಸೊ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಸನ್ಲೈಟು, ಕ್ಲೋರೋಫಿಲ್. ಸನ್ಲೈಟ್ ನಮಗೆ ಸನ್ನಿಂದ ಸಿಗುತ್ತೆ. ಕ್ಲೋರೋಫಿಲ್ಲು ಲೀವ್ಸಲ್ಲಿ ಆಲ್ರೆಡಿ ಇರುತ್ತೆ. ವಾಟರ್ ರೂಟ್ಸ್ ಮುಖಾಂತರ ಸಿಗುತ್ತೆ. ಕಾರ್ಬನ್ ಡೈಆಕ್ಸೈಡು ಅಟ್ಮಾಸ್ಫಿಯರಿಂದ ತಗೊಳುತ್ತೆ ಪ್ಲ್ಯಾಂಟ್ಸು. ಸೊ ಈಗ ಒಂದು ಲೀಫ್ ಕ್ರಾಸ್ ಸೆಕ್ಷನ್ನ ನಾವು ಗಮನಿಸಿದ್ರೆ ಮೇಲಿರೋ ಅಂತಹ ಲೇಯರ್ ಕ್ಯೂಟಿಕಲಲ್ಲಿ ಸನ್ಲೈಟು ಬೀಳುತ್ತೆ. ಸೊ ಅದನ್ನು ಈ ಮೀಸೋಫಿಲ್ ಸೆಲ್ಸ್ ಒಳಗಡೆ ಇರುವಂತಹ ಕ್ಲೋರೋಫಿಲ್ಲು, ಈ ಗ್ರೀನ್ ಕಲರ್ ಇದೆಯಲ್ಲ, ಸೊ ಈ ಕ್ಲೋರೋಫಿಲ್ಸು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆ ಎಲೆಯ ಕೆಳಗೆ ಭಾಗದಲ್ಲಿ ಅಂಡರ್ನೀತ್ ದ ಲೀವ್ಸ್ ಸ್ಟೊಮ್ಯಾಟಾ ಅನ್ನೋ ಒಂದು ಸ್ಟ್ರಕ್ಚರ್ಸ್ ಇರುತ್ತೆ. ಅದೊಂದು ಹೋಲ್ಸ್ ಥರ ಇರುತ್ತೆ, ಪೋರ್ಸ್ ಥರ. ಸೊ ಆ ಸ್ಟೊಮ್ಯಾಟಾ ಮುಖಾಂತರ ಅಟ್ಮಾಸ್ಫಿಯರಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡು ಲೀಫ್ ಒಳಗಡೆ ಹೋಗುತ್ತೆ. ಅದು ಮಾತ್ರ ಅಲ್ಲದೆ ರೂಟ್ಸಿಂದ ವಾಟರು ಸಹ ಆ ಎಲೆವರೆಗೂ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ಈ ರಾ ಮೆಟೀರಿಯಲ್ಸ್ ಎಲ್ಲ ಈ ಕ್ಲೋರೋಫಿಲ್ಗೆ ಅಂದರೆ ಫೋಟೋಸಿಂಥಸಿಸ್ ನಡೆಯುವಂತಹ ಸ್ಪಾಟ್ಗೆ ಬಂದಿದೆ. ಈಗ ಹೇಗೆ ನಡೆಯುತ್ತೆ ಅಂತ ನೋಡೋಣ. ಮೊದಲಿಗೆ ಫೋಟೋಸಿಂಥಸಿಸ್ ಅನ್ನೋದು ಇಟ್ಸ್ ಎ 3 ಸ್ಟೆಪ್ ಪ್ರೋಸೆಸ್. ಫಸ್ಟ್ ಸ್ಟೆಪ್ಪಲ್ಲಿ ನಡೆಯುತ್ತೆ ಅಂತ ಇವಾಗ ನೋಡೋಣ. ಫಸ್ಟ್ ಸ್ಟೆಪ್ಪಲ್ಲಿ ಅಬ್ಸಾರ್ಪ್ಷನ್ ಆಫ್ ಸನ್ಲೈಟ್ ಬೈ ಕ್ಲೋರೋಫಿಲ್. ಈ ಕ್ಲೋರೋಫಿಲ್ ಅನ್ನೋದು ಸನ್ಲೈಟ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅದೇ ಫಸ್ಟ್ ಸ್ಟೆಪ್. ಅಬ್ಸಾರ್ಪ್ಷನ್ ಆಫ್ ಸನ್ಲೈಟ್ ಬೈ ಕ್ಲೋರೋಫಿಲ್. ಸೊ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ, ಇಲ್ಲಿರುವಂತಹ ವಾಟರ್ ಮಾಲಿಕ್ಯೂಲ್ಸ್ ರೂಟ್ಸ್ ಮುಖಾಂತರ ಸಿಕ್ಕಿದೆಯಲ್ಲ ವಾಟರ್ಸು, ಆ ವಾಟರ್ ಮಾಲಿಕ್ಯೂಲ್ಸ್ನ ಈ ಸನ್ಲೈಟ್ ಅನ್ನೋದು ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಲೈಟ್ ಎನರ್ಜಿ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಆ ಕೆಮಿಕಲ್ ಎನರ್ಜಿ ಈ ವಾಟರ್ ಮಾಲಿಕ್ಯೂಲ್ನ ಸ್ಪ್ಲಿಟ್ ಮಾಡುತ್ತೆ. H2Oನ ಸ್ಪ್ಲಿಟ್ ಮಾಡಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇಂಟು ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಈಸ್ ದ ಸೆಕೆಂಡ್ ಸ್ಟೆಪ್. ಮತ್ತು ಥರ್ಡ್ ಸ್ಟೆಪ್ ಏನಂದರೆ, ಈ ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರಿಂದ ಬಂದಿದೆ ಅಲ್ವಾ, ಈ ಕಾರ್ಬನ್ ಡೈಆಕ್ಸೈಡು ಮತ್ತು ಹೈಡ್ರೋಜನ್ನು ಸೇರಿಕೊಂಡು ಗ್ಲೂಕೋಸ್ ಆಗುತ್ತೆ. ಅಂದರೆ ಕಾರ್ಬೋಹೈಡ್ರೇಟ್ಸ್, ಇದೇ ಫುಡ್ಡು. ಸೊ ಕಾರ್ಬನ್ ಡೈಆಕ್ಸೈಡು ಮತ್ತು ವಾಟರ್ ಸ್ಪ್ಲಿಟ್ ಆಗಿರೋಂತಹ ವಾಟರಲ್ಲಿರೋ ಹೈಡ್ರೋಜನ್ನು ಒಂದಾಗಿ ಗ್ಲೂಕೋಸನ್ನಾಗಿ ಕನ್ವರ್ಟ್ ಆಗುತ್ತೆ. ಅದು ಮಾತ್ರ ಅಲ್ಲದೆ ಆಕ್ಸಿಜನು ಸಹ ಲಿಬರೇಟ್ ಆಗುತ್ತೆ. ಸೊ ಇದು ಥರ್ಡ್ ಸ್ಟೆಪ್.
ಈ 3 ಸ್ಟೆಪ್ಸಲ್ಲಿ ಫೋಟೋಸಿಂಥಸಿಸ್ ನಡೆಯುತ್ತೆ. ಆ ಈಕ್ವೇಷನ್ ನೋಡೋಣ ಈಗ. ಸೊ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ಅಟ್ಮಾಸ್ಫಿಯರ್ ಪ್ಲಸ್ ವಾಟರ್ ಫ್ರಮ್ ರೂಟ್ಸ್ ಪ್ಲಸ್ ಸನ್ಲೈಟ್ ಈ 3 ಬೇಕಾಗುತ್ತೆ. ಇನ್ ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ through a process called photosynthesis, the carbon dioxide gets converted into glucose or carbohydrates plus oxygen. The oxygen gets liberated. So 6 molecules of carbon dioxide and 6 molecules of water gets converted into glucose and 6 molecules of oxygen. So ಈ ಈಕ್ವೇಷನ್ನ ನಾವು ಖಂಡಿತ ಮರಿಬಾರ್ದು. ಈ ಈಕ್ವೇಷನ್ ಬರೀದೇ ಹೋದರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗೋದಿಲ್ಲ. ಸೊ ಇದು ಫೋಟೋಸಿಂಥಸಿಸ್ನ ಈಕ್ವೇಷನ್. ಈ ರೀತಿಯಲ್ಲಿ ಪ್ಲ್ಯಾಂಟ್ಸು ತಮಗೆ ಬೇಕಾಗಿರೋಂಥ ಫುಡ್ನ ತಯಾರು ಮಾಡ್ಕೊಳ್ಳುತ್ತೆ. ಇಲ್ಲಿ ಫಾರ್ಮ್ ಆಗಿದೆಯಲ್ಲ ಗ್ಲೂಕೋಸು, ಇದನ್ನೇ ನಾವು ಫುಡ್ ಅಂತೀವಿ. ಪ್ಲ್ಯಾಂಟ್ಸು ಇದನ್ನೇ ಬಳಸ್ಕೊಳ್ತವೆ ಗ್ಲೂಕೋಸನ್ನು. ಮತ್ತು ಎಕ್ಸಸ್ ಆಗಿರೋ ಫುಡ್ನ ಅಂದರೆ ಎಕ್ಸಸ್ ಆಗಿರೋ ಗ್ಲೂಕೋಸು ಸ್ಟಾರ್ಚ್ ರೀತಿಯಲ್ಲಾಗಿ ಕನ್ವರ್ಟ್ ಆಗುತ್ತೆ. ಈ ಸ್ಟಾರ್ಚು ಲೀವ್ಸಲ್ಲಿ ಸ್ಟೋರ್ ಆಗುತ್ತೆ. ಯಾವಾಗ ಪ್ಲ್ಯಾಂಟ್ಸಿಗೆ ಬೇಕಾಗುತ್ತೋ ಫುಡ್ಡು, ಈ ಸ್ಟಾರ್ಚ್ ನಾವು ಬಳಸ್ಕೊಳ್ಳುತ್ತೆ. ನಾವು ನೋಡಿದ್ದೀವಿ ಕಾರ್ಬನ್ ಡೈಆಕ್ಸೈಡು ಪ್ಲ್ಯಾಂಟ್ಸಲ್ಲಿ ಹೇಗೆ ತಗೊಳ್ಳುತ್ತೆ. ಪ್ಲ್ಯಾಂಟ್ಸ್ಗಳು ಕಾರ್ಬನ್ ಡೈಆಕ್ಸೈಡ್ನ ಹೇಗೆ ಇನ್ಹೇಲ್ ಮಾಡುತ್ತೆ ಅವ್ರ ಆಕ್ಸಿಜನ್ನ ಹೇಗೆ ಎಕ್ಸೇಲ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ಪ್ಲ್ಯಾಂಟ್ಸ್ಗೆ ಮನುಷ್ಯರಲ್ಲಿರೋ ಥರ ನಾಸ್ಟ್ರಿಲ್ಸ್ ಇರೋದಿಲ್ಲ. ಅದಕ್ಕೆ ಬದಲಾಗಿ ಎಲೆಗಳಲ್ಲಿ ಸಣ್ಣ ಸಣ್ಣ ಈ ಥರ ಪೋರ್ಸ್ಗಳಿರುತ್ತೆ. ಇದನ್ನು ನಾವು ಸ್ಟೊಮ್ಯಾಟ ಅಂತ ಕರಿತೀವಿ. ಈ ಸ್ಟೊಮ್ಯಾಟ ಸ್ಟ್ರಕ್ಚರ್ ಹೀಗಿರುತ್ತೆ. ಈಗ ನೋಡಿದ ಹಾಗೆ ಇಲ್ಲಿ ಕಿಡ್ನಿ ಬೀನ್ ಶೇಪ್ಡ್ ಸೆಲ್ಸ್ ಇರುತ್ತೆ. ಇದನ್ನು ನಾವು ಗಾರ್ಡ್ ಸೆಲ್ಸ್ ಅಂತ ಹೇಳ್ತೀವಿ. ಈ ಗಾರ್ಡ್ ಸೆಲ್ಸ್ ಒಳಗಡೆ ಯಾವಾಗ ಈ ಗಿಡಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೇಕಾಗುತ್ತೋ ಅವಾಗ ಏನು ಮಾಡುತ್ತೆ ಅಂದರೆ ವಾಟರ್ನ ಈ ಗಾರ್ಡ್ ಸೆಲ್ಸ್ ಒಳಗಡೆ ಬಿಡುತ್ತೆ. ಸೊ ಆವಾಗ ಈ ಗಾರ್ಡ್ ಸೆಲ್ಸು ಬಲೂನ್ ರೀತಿಯಲ್ಲಿರುತ್ತೆ. ನೀರನ್ನ ಬಲೂನ್ ಒಳಗಡೆ ಹಾಕಿದಾಗ ಹೇಗೆ ಉಬ್ಕೊಳ್ಳುತ್ತೋ ಅದೇ ರೀತಿಯಲ್ಲಿ ಈ ಗಾರ್ಡ್ ಸೆಲ್ಸು ಈ ಕಿಡ್ನಿ ಬೀನ್ ಶೇಪಲ್ಲಿ ಬಂದ್ಬಿಡುತ್ತೆ. ಆವಾಗ ಈ 2 ಕಿಡ್ನಿ ಬೀನ್ ಶೇಪ್ ನಡುವೆ ಇರೋ ಈ ಪೋರ್ಸು ಓಪನ್ ಆಗುತ್ತೆ. ಈ ಪೋರ್ ಅಂದರೆ ಇದು ತೂತ ಥರ. ಈ ಪೋರ್ಸ್ ಮುಖಾಂತರ ಕಾರ್ಬನ್ ಡೈಆಕ್ಸೈಡು ಆ ಗಿಡದೊಳಗೆ ಎಲೆಗಳ ಒಳಗೆ ಎಂಟರ್ ಆಗುತ್ತೆ. ಮತ್ತು ಈ ಎಲೆ ಒಳಗಡೆ ಕ್ಲೋರೋಫಿಲ್ ಇರೋದ್ರಿಂದ ಅಲ್ಲಿ ಗ್ಲುಕೋಸ್ ಎಲ್ಲ ತಯಾರಾಗ್ತಾ ಇರುತ್ತೆ. ಇದು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಎಲ್ಲ ಹೇಳಿದ್ನಲ್ಲ, ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಗ್ಲುಕೋಸ್ ಮತ್ತು ಆಕ್ಸಿಜನ್ನ ತಯಾರು ಮಾಡ್ಕೊಳ್ಳುತ್ತೆ ಫೋಟೋಸಿಂಥೆಸಿಸ್ ಮೂಲಕ ಅಂತ. ಸೊ ಆವಾಗ ಗ್ಲುಕೋಸ್ ಮತ್ತು ಆಕ್ಸಿಜನ್ ತಯಾರಾಗುತ್ತಲ್ವ, ಆ ಆಕ್ಸಿಜನ್ನ ಕೂಡ ಅದು ಇದೇ ಸ್ಟೊಮ್ಯಾಟ ಮೂಲಕ ಹೊರಗಡೆ ಲಿಬ್ರೇಟ್ ಮಾಡಿಬಿಡುತ್ತೆ. ಅದು ಮಾತ್ರ ಅಲ್ಲದೆ ವಾಟರ್ನೂ ಕೂಡ ಅದು ಈ ಸ್ಟೊಮ್ಯಾಟ ಮುಖಾಂತರನೇ ಅದು ಹೊರಗಡೆ ಆಗುತ್ತೆ. ಈ ಪ್ರೊಸೆಸ್ನ ನಾವು ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ. ನಾವು ನೆಕ್ಸ್ಟ್ ಟಾಪಿಕ್ಸ್ಗಳಲ್ಲಿ ಟ್ರಾನ್ಸ್ಪಿರೇಷನ್ ಬಗ್ಗೆ ಓದೋಣ. ಸೊ ಈ ಸ್ಟೊಮ್ಯಾಟಲ್ ಸ್ಟ್ರಕ್ಚರ್ಸ್ನ ನೀವು ಸ್ವಲ್ಪ ಗಮನ ಇಟ್ಟು ಓದ್ಕೊಂಡ್ರೆ ನಿಮ್ಗೆ ಉಪಯೋಗ ಆಗುತ್ತೆ. ಮತ್ತು ಯಾವಾಗೆಲ್ಲ ಈ ಪೋರ್ಸ್ ಕ್ಲೋಸ್ ಆಗಬೇಕು ಅಂದರೆ ಈ ಗೇಷಿಯಸ್ ಎಕ್ಸ್ಚೇಂಜು ಸ್ಟಾಪ್ ಆಗಬೇಕು, ಇದಕ್ಕೆ ಮೇಲೆ ಕಾರ್ಬನ್ ಡೈಆಕ್ಸೈಡ್ ಬೇಡ ಅಥವಾ ಆಕ್ಸಿಜನ್ನು ಹೊರಗಡೆ ಲಿಬ್ರೇಟ್ ಮಾಡೋದು ಬೇಡ ಅಂತ ಈ ಗಿಡ ತೀರ್ಮಾನ ಮಾಡುತ್ತೋ ಆವಾಗ ಈ ಪೋರ್ಸ್ ಎಲ್ಲ ಕ್ಲೋಸ್ ಆಗುತ್ತೆ. ಹೇಗೆ ಕ್ಲೋಸ್ ಆಗುತ್ತೆ ಅಂದರೆ ಇದು ಓಪನ್ ಆಗೋದಕ್ಕೋಸ್ಕರ ನೀರು ಒಳಗಡೆ ಎಂಟರ್ ಆಯ್ತಲ್ವ, ಅದು ಇವಾಗ ಹೊರಗಡೆ ಹೋಗ್ಬಿಡುತ್ತೆ. ಈ ಗಾರ್ಡ್ ಸೆಲ್ಸಿಂದ ನೀರು ಹೊರಗಡೆ ಹೋದಾಗ ಈ 2 ಗಾರ್ಡ್ ಸೆಲ್ಲು ಶ್ರಿಂಕ್ ಆದಾಗ ಈ ಪೋರ್ಸು ಕ್ಲೋಸ್ ಆಗೋಗುತ್ತೆ. ಹೀಗಿರೋದು ಹೀಗಾಗೋಗುತ್ತೆ. ಸೊ ಹಾಗೆ ಈ ಗೇಷಿಯಸ್ ಎಕ್ಸ್ಚೇಂಜ್ ಅಂದರೆ ಈ ಗ್ಯಾಸಸ್ ಎಕ್ಸ್ಚೇಂಜು
ಒಳಗಡೆಯಿಂದ ಹೊರಗಡೆಗೆ, ಹೊರಗಡೆಯಿಂದ ಒಳಗಡೆಗೆ ಸ್ಟಾಪ್ ಆಗುತ್ತೆ. ಸೊ ಗಾಳಿ, ನೀರು ಇವೆಲ್ಲ ಇಂಪಾರ್ಟೆಂಟು. ಅದೇ ರೀತಿಯಲ್ಲಿ ನೈಟ್ರೋಜನ್ನು ಸಹ ತುಂಬಾ ಇಂಪಾರ್ಟೆಂಟ್ ಪ್ಲ್ಯಾಂಟ್ಸ್ ಗ್ರೋತ್ಗೆ. ಈಗ ನೈಟ್ರೋಜನ್ನ ಕೆಲವೊಂದು ಪ್ಲ್ಯಾಂಟ್ಸಿಂದ ತಗೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಅವು ಬೇರೆ ರೀತಿಯ ಅಡಾಪ್ಟೇಷನ್ನು ಮಾಡ್ತವೆ. ಅಂಥದ್ರಲ್ಲಿ ಈ ಲೆಗ್ಯೂಮಿನಸ್ ಪ್ಲ್ಯಾಂಟ್ಸಲ್ಲಿ, ಅಂದರೆ ಈ ಕಾಳು ಪ್ಲ್ಯಾಂಟ್ಸ್ಗಳಲ್ಲಿ ರೂಟ್ಸಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾಡ್ಯೂಲ್ಸ್ಗಳಿರ್ತವೆ, ಸಣ್ಣ ಸಣ್ಣ ನಾಡ್ಯೂಲ್ಸ್, ಅಂದರೆ ಗಂಟುಗಳ ರೀತಿಯಲ್ಲಿರ್ತವೆ. ಆ ಗಂಟೊಳಗಡೆ ಈ ಗಿಡ ಒಂದು ರೀತಿಯ ಬ್ಯಾಕ್ಟೀರಿಯಾಗೆ ಉಳ್ಕೊಳ್ಳೋದಕ್ಕೆ ಅಲೋ ಮಾಡುತ್ತೆ. ರೈಸೋಬಿಯಮ್ ಅನ್ನೋ ಒಂದು ಬಗೆಯ ಬ್ಯಾಕ್ಟೀರಿಯಾನ ಈ ರೂಟ್ಸ್ ಒಳಗಡೆ ಅದು ಸ್ಟೇ ಮಾಡೋದಕ್ಕೆ ಅಲೋ ಮಾಡುತ್ತೆ. ಸೊ ದ್ಯಾಟ್ ಆ ಬ್ಯಾಕ್ಟೀರಿಯಾ ಅಟ್ಮಾಸ್ಫಿಯರಲ್ಲಿರೋ ನೈಟ್ರೋಜನ್ನ ಈ ಗಿಡಕ್ಕೆ ತಗೊಳ್ಳೋ ರೀತಿಯಲ್ಲಿ ಫಿಕ್ಸ್ ಮಾಡಿ ಕೊಡುತ್ತೆ. ಇದನ್ನು ನೈಟ್ರೋಜನ್ ಫಿಕ್ಸೇಷನ್ ಅಂತ ಹೇಳ್ತಾರೆ ಈ ಪ್ರೋಸೆಸ್ನ. ಈ ಬ್ಯಾಕ್ಟೀರಿಯಾ ಈ ಉಪಕಾರ ಮಾಡೋದ್ರಿಂದ ಈ ಗಿಡ ಆ ಬ್ಯಾಕ್ಟೀರಿಯಾಗೆ ಆಹಾರ ಮತ್ತು ಇರೋದಕ್ಕೆ ಜಾಗ ಕೊಡುತ್ತೆ. ಸೊ ಇದೊಂದು ಸಿಂಬಯೋಟಿಕ್ ರಿಲೇಷನ್ ಅಂತ ಹೇಳ್ಬೋದು. ಅದು ಗಿಡಕ್ಕೆ ಈ ಬ್ಯಾಕ್ಟೀರಿಯಾ ಹೆಲ್ಪ್ ಮಾಡುತ್ತೆ, ಅದಕ್ಕೆ ಬದಲಾಗಿ ಬ್ಯಾಕ್ಟೀರಿಯಾ ಗಿಡಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಕೊಡೋದು ತಗೊಳ್ಳೋದು, ಗಿವ್ ಆ್ಯಂಡ್ ಟೇಕ್ ಆ ರೀತಿಯಲ್ಲಿ. ಸೊ ನೈಟ್ರೋಜನ್ ಅನ್ನೋದು ಬಹಳನೇ ಮುಖ್ಯವಾದ ಒಂದು ಎಲಿಮೆಂಟು. ಪ್ಲ್ಯಾಂಟ್ಸ್ ಗ್ರೋತ್ಗೆ ನೈಟ್ರೋಜನ್ ಇಲ್ಲ ಅಂದರೆ ಅದು ಗ್ರೋತು ಇನ್ಹಿಬಿಟ್ ಆಗೋಗುತ್ತೆ. ಚೆನ್ನಾಗಿ ಬೆಳಿಬೇಕು ಗಿಡ ಅಂದರೆ ಅದಕ್ಕೆ ನೈಟ್ರೋಜನ್ ಅನ್ನೋದು ತುಂಬ ಮುಖ್ಯ. ಇವಾಗ ರೈತರ ಮನೆಯಲ್ಲಿ ಇದನ್ನು ಚೆನ್ನಾಗೇ ತಿಳ್ಕೊಂಡಿರ್ತಾರೆ. ಯಾವಾಗ ಗಿಡ ಸರಿಯಾಗಿ ಬೆಳೆಯೋದಿಲ್ವೋ ಆವಾಗ ಈ ನೈಟ್ರೋಜನ್ ಫರ್ಟಿಲೈಸರ್ಸ್, NPK ಫರ್ಟಿಲೈಸರ್ಸ್ ಎಲ್ಲ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾದರೆ ನೈಟ್ರೋಜನ್ನು ಎಷ್ಟು ಮುಖ್ಯ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಅದು ಮಾತ್ರ ಅಲ್ಲದೆ ಇನ್ನೂ ಕೆಲವೊಂದು ಮಿನರಲ್ಸ್ ಕೂಡ ಬೇಕಾಗುತ್ತೆ. ಅದು ಯಾವುದಪ್ಪ ಅಂದರೆ ಮೆಗ್ನೀಷಿಯಮ್, ಐರನ್, ಫಾಸ್ಫರಸ್, ಜಿಂಕ್, ಕ್ಯಾಲ್ಶಿಯಮ್ ಇವೆಲ್ಲನೂ ಮಿನರಲ್ಸು. ಈ ಎಲ್ಲ ಮಿನರಲ್ಸು ಒಂದು ಪ್ಲ್ಯಾಂಟ್ ಪ್ರಾಪರ್ ಗ್ರೋತ್ಗೆ ತುಂಬಾ ಮುಖ್ಯವಾದದ್ದು. ಇದೆಲ್ಲನೂ ಸಹ ರೂಟ್ಸ್ ಮೂಲಕ ಈ ಪ್ಲ್ಯಾಂಟ್ಸ್ಗಳು ತಗೊಳ್ತವೆ. ನೀರಲ್ಲಿ ಈ ಮಿನರಲ್ಸ್ ಎಲ್ಲ ಡಿಸಾಲ್ವ್ ಆಗಿರುತ್ತೆ. ಸೊ ಆ ಡಿಸಾಲ್ವ್ಡ್ ಫಾರ್ಮಲ್ಲಿರೋ ಆ ನೀರನ್ನ ರೂಟ್ಸು ಯಾವಾಗ ಅಬ್ಸರ್ವ್ ಮಾಡ್ಕೊಳ್ತಾವೋ ಆವಾಗ ಪ್ಲ್ಯಾಂಟ್ಸ್ಗೆ ಅದು ಹೋಗಿ ರೀಚ್ ಆಗುತ್ತೆ. ಸೊ ಇದು ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಹೆಟೆರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನಲ್ಲಿ ಈಗ ಟೈಪ್ಸ್ಗಳನ್ನ ನೋಡೋಣ. ಇದು ಪ್ಯಾರಾಸಿಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಇದು ಪ್ಯಾರಾಸಿಟಿಕ್ ಅಂದರೆ ಈ ಆರ್ಗ್ಯಾನಿಸಮ್ಸ್ಗೆ ತಮಗೆ ಬೇಕಾಗಿರೋ ಫುಡ್ನ ತಯಾರು ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇರೋದಿಲ್ಲ. ಹಾಗಂದರೆ ಕ್ಲೋರೋಫಿಲ್ ಇರೋದಿಲ್ಲ. ಅದೇ ಸಮಯ ಅದು ಬೇರೆ ಆರ್ಗ್ಯಾನಿಸಮ್ನ ಬೇಟೆಯಾಡೋದಕ್ಕೂ ಇವಕ್ಕೆ ಅಡಾಪ್ಟೇಷನ್ ಇರೋದಿಲ್ಲ. ಸೊ ಇವೇನು ಮಾಡುತ್ತೆ ಅಂದರೆ ಯಾವುದಾದ್ರೂ ಹೋಸ್ಟ್ ಆರ್ಗ್ಯಾನಿಸಮ್ನ ಹಿಡ್ಕೊಂಡು ಅದ್ರ ದೇಹದಿಂದ ಇವಕ್ಕೆ ಬೇಕಾಗಿರೋ ನ್ಯೂಟ್ರಿಷನ್ನ ಹೀರ್ಕೊಂಡು ಆ ಹೋಸ್ಟನ್ನ ವೀಕ್ ಮಾಡಿಬಿಡ್ತವೆ. ಸಾಯಿಸೋದಿಲ್ಲ, ದೇ ವಿಲ್ ನಾಟ್ ಕಿಲ್ ದ ಹೋಸ್ಟ್, ಬಟ್ ಆ ಹೋಸ್ಟ್ ಆರ್ಗ್ಯಾನಿಸಮ್ ದೇಹದಲ್ಲಿರೋ ಎಲ್ಲ ನ್ಯೂಟ್ರಿಷನ್ನು ಇದು ಅಬ್ಸರ್ವ್ ಮಾಡಿಕೊಂಡು ಬೆಳೆಯುತ್ತೆ. ಸೊ ಇಂತಹ ಒಂದು ಮೋಡ್ ಆಫ್ ನ್ಯೂಟ್ರಿಷನ್ನ ನಾವು ಪ್ಯಾರಾಸಿಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತೀವಿ. ಪ್ಲ್ಯಾಂಟ್ಸಲ್ಲಿ ಒಂದು ಎಕ್ಸಾಂಪಲ್ ಏನಂದರೆ ಕಸ್ಕ್ಯೂಟಾ. ಇದನ್ನು ಡಾಡರ್ ಪ್ಲ್ಯಾಂಟ್ ಅಂತ ಕೂಡ ಹೇಳ್ತಾರೆ. ಇವಾಗ ಸಾಧಾರಣವಾಗಿ ಎಷ್ಟೊಂದು ತೋಟದಲ್ಲೆಲ್ಲ ನೋಡಿರ್ಬೋದು, ಈ ರೀತಿ ಯೆಲ್ಲೋ ಕಲರ್ ದಾರ ರೀತಿ ಫುಲ್ಲು ಗಿಡಗಳನ್ನೆಲ್ಲ ಸುತ್ತಾಕೊಂಡಿರುತ್ತೆ. ಆ ಯೆಲ್ಲೋ ಕಲರ್ ದಾರ ಈ ಗಿಡದ ಒಳಗಡೆ ಆ ಬೇರೆಲ್ಲ ಹೋಗಿ ಆ ಗಿಡದಿಂದ ನ್ಯೂಟ್ರಿಯೆಂಟ್ಸ್ನ ಅದು ಸಕ್ ಮಾಡಿ ತಗೊಳ್ತವೆ. ಆ ರೀತಿ ಪ್ಯಾರಾಸಿಟಿಕ್ ಪ್ಲ್ಯಾಂಟ್ಸ್ ಇದು ಪ್ಯಾರಾಸಿಟಿಕ್ ಆ್ಯನಿಮಲ್ಸ್ಗೆ ಎಕ್ಸಾಂಪಲು. ಲೀಚ್ ಅಂದರೆ ಜಿಗ್ಣೆ. ಯೂಶ್ವಲಿ ಹೊಳೆ ಹತ್ರ ಎಲ್ಲ ನಾವು ನೋಡಿರ್ತೀವಿ, ನದಿ ಹತ್ರ ಎಲ್ಲ. ಈ ಜಿಗ್ಣೆ ನಮಗೆ ನೋವೇ ಕೊಡ್ದೇ ನಮ್ಮ ದೇಹಕ್ಕೆ ಬಂದು ಅಟ್ಯಾಚ್ ಆಗುತ್ತೆ. ಅಟ್ಯಾಚ್ ಆಗ್ಬಿಟ್ಟು ಎಷ್ಟು ರಕ್ತ ಹೀರ್ಕೊಂಡು ಅದು ಅದಕ್ಕೆ ಬೇಕಾಗಿರೋ ನ್ಯೂಟ್ರಿಷನ್ ಅದರಲ್ಲಿ ತಗೊಳ್ತವೆ. ಟೇಪ್ ವಾರ್ಮ್ ಕೂಡ ಹಾಗೆ ನಮ್ಮ ಇಂಟೆಸ್ಟೈನಲ್ಲಿ ಇದು ಇರುತ್ತೆ. ಅನ್ಕುಕ್ಡ್ ಮೀಟ್ ತಿನ್ನೋರಿಗೆ ಇದು ಜಾಸ್ತಿ, ಈ ಇನ್ಫೆಸ್ಟೇಷನ್ ಜಾಸ್ತಿ ಇರುತ್ತೆ ಇಂಟೆಸ್ಟೈನಲ್ಲಿ. ಇದು ನಮ್ಮ ಇಂಟೆಸ್ಟೈನಲ್ಲಿ ಒಂದು ಭಾಗದಲ್ಲಿ ಹೋಗಿ ಫಿಕ್ಸ್ ಆಗೋಗುತ್ತೆ. ಫಿಕ್ಸ್ ಆಗಿಬಿಟ್ಟು ನಮ್ಮ ಇಂಟೆಸ್ಟೈನಲ್ಲಿ ಡೈಜೆಸ್ಟ್ ಆಗಿ ರೆಡಿಮೇಡ್ ಫುಡ್ಡು ಪಾಸ್ ಆಗೋ ಜಾಗದಲ್ಲಿ ಇದೋಗಿ ಸೆಟ್ಲಾಗಿ ನಮ್ಮ ದೇಹದಲ್ಲಿ ಇರೋ ನ್ಯೂಟ್ರಿಷನ್ ಎಲ್ಲ ಅದು ಹೀರ್ಕೊಂಡು ಇದು ಚೆನ್ನಾಗಿ ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ. ಆದರೆ ಇದು ಇನ್ಫೆಕ್ಷನ್ ಆಗಿರೋ ಮನುಷ್ಯರು ವೀಕ್ ಆಗ್ತಾನೇ ಹೋಗ್ತಾರೆ.
ಸೊ ಇದನ್ನು ಕರೆಕ್ಟಾಗಿ ಡಯಾಗ್ನೈಸ್ ಮಾಡಿ ಇದನ್ನು ರಿಮೂವ್ ಮಾಡ್ತಾರೆ ಯೂಶ್ವಲಿ ಡಾಕ್ಟರ್ಸು. ರಿಮೂವ್ ಮಾಡಿ ಆದಮೇಲೆ ಆ ಪೇಷಂಟ್ ದೇಹ ಚೇತರಿಸ್ಕೊಳ್ಳೋದು. ಅದುವರೆಗೂ ಅವನು ವೀಕಾಗೇ ಇರ್ತಾನೆ. ಸೊ ಹಾಗಂದರೆ ಅರ್ಥ ಮಾಡ್ಕೊಳ್ಳಿ ಎಂತಹ ಒಂದು ಆರ್ಗ್ಯಾನಿಸಮ್ ಇದು ಅಂತ. ಈ ಪ್ಯಾರಾಸಿಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್ಗೆ ಇವೆಲ್ಲ ನೀವು ಎಕ್ಸಾಂಪಲ್ಸ್ ಹೇಳ್ಬೋದು. ಇವಾಗ ಸ್ಯಾಪ್ರೋಫಿಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂದರೆ ಏನಂತ ನೋಡೋಣ. ಸ್ಯಾಪ್ರೋಫಿಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂದರೆ ಇವಕ್ಕೂ ಸಹ ಕ್ಲೋರೋಫಿಲ್ ಅನ್ನೋ ಒಂದು ಪಿಗ್ಮೆಂಟ್ ಇರೋದಿಲ್ಲ. ಹಾಗಾಗಿ ಆಟೋಟ್ರೋಪ್ಸ್ ಥರ ಇವು ತಮಗೆ ಬೇಕಾಗಿರೋ ಫುಡ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಇವು ಏನು ಮಾಡುತ್ತೆ, ಬೇರೆ ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಸಮಯ ಇದಕ್ಕೆ ಬೇಟೆಯಾಡೋದಕ್ಕೂ ಸಹ ಅಡಾಪ್ಟೇಷನ್ ಇಲ್ಲ. ಆದ್ದರಿಂದ ಇದು ಡೆಡ್ ಆ್ಯಂಡ್ ಡೀಕೇಯಿಂಗ್ ಆಲ್ರೆಡಿ ಕೊಳ್ತೋಗಿರೋ ಒಂದು ಪದಾರ್ಥದ ಮೇಲೆ ಇದು ಫೀಡ್ ಮಾಡುತ್ತೆ. ಹೇಗಂದರೆ ಈ ಆರ್ಗ್ಯಾನಿಸಮ್ಸು ಲೈಕ್ ಈ ಬ್ರೆಡ್ ಮೇಲೆಲ್ಲ ಬ್ಲ್ಯಾಕ್ ಅಥವಾ ವೈಟ್ ಗ್ರೇಯಿಶ್ ಥಿಂಗ್ಸ್ನ ನಾವು ನೋಡ್ಬೋದು ಎಕ್ಸ್ಪೈರಿ ಆಗೋಗಿರೋ ಬ್ರೆಡ್ ಮೇಲೆ. ಅಥವಾ ಚಪಾತಿ ದೋಸೆನ ನಾವು ಮರೆತು ಎಲ್ಲಾದರೂ ಒಂದು ತಟ್ಟೆಯಲ್ಲಿ ಇಟ್ಬಿಟ್ಟಿದ್ರೆ ಕೆಲವೊಂದು ದಿನ ಆದಮೇಲೆ ಬಂದು ನೋಡಿದ್ರೆ ಈ ರೀತಿ ಫಂಗಸ್ ಎಲ್ಲ ಗ್ರೋತ್ ಆಗಿರುತ್ತೆ ಅದ್ರ ಮೇಲೆ. ಸೊ ಯೂಶ್ವಲಿ ಇವು ಡೆಡ್ ಆ್ಯಂಡ್ ಡೀಕೇಯಿಂಗ್ ಮ್ಯಾಟರ್ ಮೇಲೆ ಬೆಳೆಯುತ್ತೆ. ಇದು ಡೈಜೆಸ್ಟಿವ್ ಎನ್ಸೈಮ್ಸ್ನ ಆ ಡೆಡ್ ಆ್ಯಂಡ್ ಡೀಕೇಯಿಂಗ್ ಮ್ಯಾಟ್ರ್ ಮೇಲೆ ಸೆಕ್ರೇಟ್ ಮಾಡುತ್ತೆ. ಸೊ ದೇಹದ ಹೊರಗಡೆನೆ ಡೈಜೆಷನ್ ಪ್ರೋಸೆಸ್ ನಡೆಯುತ್ತೆ. ಡೈಜೆಸ್ಟ್ ಆದಮೇಲೆ ಇವು ಮೈಸೀಲಿಯಮ್ ಅನ್ನೋ ಒಂದು ರೂಟ್ಸ್ನ ಅದರೊಳಗೆ ಬಿಟ್ಟು ನ್ಯೂಟ್ರಿಷನ್ಸ್ನೆಲ್ಲ ಸಕ್ ಮಾಡಿ ತಗೊಳ್ತವೆ. ಸೊ ಆ ರೀತಿ ಸ್ಯಾಪ್ರೋಫಿಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಇದರಲ್ಲಿ ಹೋಸ್ಟ್ ಅಥವಾ ಬೇರೆ ಯಾವುದನ್ನು ಇದು ತೊಂದರೆ ಕೊಡೋದಿಲ್ಲ, ಅಂದರೆ ಬೇರೆ ಯಾವುದನ್ನು ಬೇಟೆಯಾಡೋದಿಲ್ಲ. ಆಲ್ರೆಡಿ ಸತ್ತೋಗ್ಬಿಟ್ಟಿರೋ ಒಂದು ಮ್ಯಾಟ್ರ್ ಮೇಲೆ ಇದು ಫೀಡ್ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ ನಾವು ಈಸ್ಟ್ ಹೇಳ್ಬೋದು, ಬ್ರೆಡ್ ಮೋಲ್ಡ್ಸ್ ಹೇಳ್ಬೋದು, ಅಥವಾ ಮಶ್ರೂಮ್ಸ್ ಕೂಡ ಹೇಳ್ಬೋದು. ನೆಕ್ಸ್ಟು ಹೋಲೋಝೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಹೋಲೋಝೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂದರೆ ಏನಂದರೆ ಕಾಂಪ್ಲೆಕ್ಸ್ ಫುಡ್ನ ನಾವು ತಗೊಂಡು, ಅಂದರೆ ಆ್ಯನಿಮಲ್ಸ್ ಮತ್ತು ಅಮೀಬಾ ಎಲ್ಲ ನಾವು ಹೇಳ್ಬೋದು ಹೋಲೋಝೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ. ಇದರಲ್ಲಿ ಏನು ವ್ಯತ್ಯಾಸ ಇದೆ ಅಂದರೆ ಒಂದು ಕಾಂಪ್ಲೆಕ್ಸ್ ಫುಡ್ನ ನಾವು ತಗೊಂಡು ಅದನ್ನು ನಮ್ಮ ದೇಹದ ಒಳಗಡೆ ಪ್ರಾಸೆಸ್ ಮಾಡಿ ಅದಾದಮೇಲೆ ಅದನ್ನು ಡೈಜೆಸ್ಟ್ ಮಾಡಿಕೊಂಡು ಅದರಿಂದ ಸಿಗೋವಂಥ ನ್ಯೂಟ್ರಿಷನ್ನ ಬಳಸ್ಕೊಂಡು ನಾವು ನಮಗೆ ಬೇಕಾಗಿರೋ ನ್ಯೂಟ್ರಿಷನ್ನ ನಾವು ತೊಗೊಳ್ತೀವಿ, ಅಂದರೆ ಶಕ್ತಿನ ತೊಗೊಳ್ತೀವಿ. ಸೊ ಆ ರೀತಿ ಒಂದು ಪ್ರೋಸೆಸ್ನ ನಾವು ಹೋಲೋಝೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತೀವಿ. ಅದಕ್ಕೆ ಎಕ್ಸಾಂಪಲ್ ಅಮೀಬಾ ಮತ್ತು ಹ್ಯೂಮನ್ ಬೀಯಿಂಗ್ಸು. ಅಮೀಬಾ ಹೇಗಂದರೆ ಇದಕ್ಕೆ ಪರ್ಟಿಕ್ಯುಲರ್ ಶೇಪ್ ಇರೋದಿಲ್ಲ, ಪರ್ಟಿಕ್ಯುಲರ್ ಸ್ಟ್ರಕ್ಚರ್ಸು ಇರೋದಿಲ್ಲ ದೇಹದಲ್ಲಿ. ಇದು ಬಾಯಿ, ಇದು ಹೊಟ್ಟೆ, ಆ ರೀತಿ ಹೇಳೋದಕ್ಕೆ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಯಾವುದೇ ರೀತಿಯ ಪಾರ್ಟ್ಸ್ ಇರೋದಿಲ್ಲ. ಇದೇನು ಮಾಡುತ್ತೆ ಅಂದರೆ ಇವಾಗ ಒಂದು ಫುಡ್ ಇಲ್ಲಿದೆ ಅಂತ ಹೇಳಿದ್ರೆ ಅದು ಹತ್ರ ಹೋಗಿ ಅದ್ರ ಬಾಡಿಯಲ್ಲೇ ಒಂದು ಪಾರ್ಟ್ ಓಪನ್ ಆಗಿ ಅದನ್ನು ಹಾಗೆ ನುಂಗಾಕುತ್ತೆ. ನುಂಗ್ ಹಾಕಿದ ತಕ್ಷಣ ಆ ಒಳಗಡೆ ಇರೋ ಫುಡ್ ಸುತ್ತಲೂ ಒಂದು ವ್ಯಾಕ್ಯೂಲ್ ಫಾರ್ಮ್ ಆಗಿರುತ್ತೆ. ಡೈಜೆಸ್ಟಿವ್ ಎನ್ಸೈಮ್ಸು ಈ ಅಮೀಬಾ ದೇಹದಲ್ಲಿ ಇದೆಯಲ್ಲ, ಅದು ಆ ವ್ಯಾಕ್ಯೂಲ್ ಹತ್ರ ಹೋಗಿ ಆ ವ್ಯಾಕ್ಯೂಲ್ ಒಳಗಡೆ ಆ ಡೈಜೆಸ್ಟಿವ್ ಎನ್ಸೈಮ್ಸ್ ಎಲ್ಲ ಸೆಕ್ರೀಟ್ ಆಗುತ್ತೆ. ಸೊ ಡೈಜೆಸ್ಟಿವ್ ಎನ್ಸೈಮ್ಸ್ ಅಂದರೆ ಬ್ರೇಕ್ ಡೌನ್ ಮಾಡೋ ಅಂತಹ ಒಂದು ಶಕ್ತಿ ಇರುವಂತಹ ಒಂದು ಪ್ರೋಟೀನ್ಸ್ ಅವು. ಎನ್ಸೈಮ್ಸ್ ಅಂದ್ರೇ ಪ್ರೋಟೀನ್ಸು. ಸೊ ಆ ಡೈಜೆಸ್ಟಿವ್ ಎನ್ಸೈಮ್ ಹೋಗಿ ಆ ಫುಡ್ನ ಫುಲ್ಲಾಗಿ ಡೈಜೆಸ್ಟ್ ಮಾಡಿಬಿಟ್ಟು ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ನೆಲ್ಲ ಡಿಫ್ಯೂಷನ್ ಮೂಲಕ, ಅಂದರೆ ಹಾಗೆ ಈಗ ಟೀ ಹೇಗೆ ಫಿಲ್ಟರ್ ಮಾಡಿದ್ರೆ ಇದು ಪೌಡರ್ ಬೇರೆ ಮತ್ತು ಟೀ ಬೇರೆ ಆಗುತ್ತೋ ಅದೇ ರೀತಿಯಲ್ಲಿ ಇದು ನ್ಯೂಟ್ರಿಯೆಂಟ್ಸ್ ಎಲ್ಲ ಅದು ಅಬ್ಸರ್ವ್ ಮಾಡಿಕೊಂಡು ಆ ಡೆಬ್ರೀಸು ಅನ್ಡೈಜೆಸ್ಟೆಡ್ ಫುಡ್ ಎಲ್ಲ ಹೇಗೆ ಅದು ಅಮೀಬಾ ತೊಗೊಳ್ತೋ ಅದೇ ರೀತಿಯಲ್ಲಿ ಅದು ಬಾಡಿಯಲ್ಲಿ ಇನ್ನೊಂದು ಕಡೆ ಓಪನ್ ಆಗಿ ಆ ಅನ್ಡೈಜೆಸ್ಟೆಡ್ ಫುಡ್ ಎಲ್ಲ ಹೋಗ್ಬಿಡುತ್ತೆ. ಸೊ ಇದೊಂದು ರೀತಿಯ ಎಕ್ಸಾಂಪಲ್ ಅಮೀಬಾದು. ಪ್ಯಾರಾಮಿಷಿಯಮ್ ಕೂಡ ಹೀಗೇನೆ. ಸೊ ಈಗ ನಾವು ಹ್ಯೂಮನ್ಸಲ್ಲಿ ಹೇಗೆ ನ್ಯೂಟ್ರಿಷನ್ ಆಗುತ್ತೆ ಅಂತ ನೋಡೋಣ. ಹ್ಯೂಮನ್ ಬೀಯಿಂಗಲ್ಲಿ ನಾವು ಹ್ಯೂಮನ್ ಬೀಯಿಂಗಲ್ಲಿ ನೋಡೋ ನ್ಯೂಟ್ರಿಷನ್ನೇ ಬೇರೆ ಥರ ಇರುತ್ತೆ. ರುಮಿನೆಂಟ್ಸ್ ಅಂತ ಒಂದು ಬಗೆಯ ಆ್ಯನಿಮಲ್ಸ್ ಇದ್ದಾವೆ, ಅಂದರೆ ಈ ಕವ್ವು, ಈ ರೀತಿ ಹರ್ಬಿವೋರಸ್. ಸೊ ಈ ಅನಿಮಲ್ಸ್ದೇ ಬೇರೆ ರೀತಿಯಲ್ಲಿರುತ್ತೆ. ಅದಕ್ಕೆ ಕಾರಣ ಏನಂದರೆ ನಾವು ತಗೊಳ್ಳೋ ಆಹಾರ ಒಂದು ರೀತಿಯಲ್ಲಿದೆ, ಅವು ತಗೊಳ್ಳೋ ಆಹಾರನೇ ಬೇರೆ ರೀತಿಯಲ್ಲಿದೆ. ಸೊ ಅವು ಗ್ರೀನ್ ಪ್ಲ್ಯಾಂಟ್ಸ್ನ ತಿನ್ನುತ್ತೆ, ವೆರಾಸ್ ನಾವು ಕುಕ್ಡ್ ಫುಡ್ ಬೇರೆ ರೀತಿಯ ಫುಡ್ನ ತಗೊಳ್ತೀವಿ. ಸೊ ಇವಾಗ ಹ್ಯೂಮನ್ಸಲ್ಲಿ ನೋಡೋಣ ಏನಂತ. ಹ್ಯೂಮನ್ಸಲ್ಲಿ ಹಲವಾರು ಆರ್ಗನ್ಸು ಈ ಡೈಜೆಷನ್ ಪ್ರೋಸೆಸ್ಸಲ್ಲಿ ಇನ್ವಾಲ್ವ್ ಆಗಿರುತ್ತೆ.
ಅವೆಲ್ಲ ಏನು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ನ್ಯೂಟ್ರಿಷನಲ್ಲಿ ಮೇಯ್ನಾಗಿ ಕೆಲವೊಂದು ಇನ್ವಾಲ್ವ್ ಆಗಿದೆ. ಏನಂದರೆ ಕಾರ್ಬೋಹೈಡ್ರೇಟ್ಸ್ ಅಥವಾ ಗ್ಲೂಕೋಸ್ ಕೂಡ ಹೇಳ್ಬೋದು. ಮೊದಲನೇದು ಕಾರ್ಬೋಹೈಡ್ರೇಟ್ಸು, ಎರಡನೇದು ಪ್ರೋಟೀನು, ಮೂರನೇದು ಲಿಪಿಡ್ಸು, ನಾಲ್ಕನೇದು ಮಿನರಲ್ಸು, ಐದನೇದು ವೈಟಮಿನ್ಸು. ಸೊ ಇವಿಷ್ಟು ನಮ್ಮ ಡಯಟಲ್ಲಿ ಇರುತ್ತೆ. ಅಂದರೆ ನಮ್ಮ ನ್ಯೂಟ್ರಿಷನ್ ಅಂದರೆ ಈ 5 ಕಾಂಪೊನೆಂಟ್ಗಳಿರೋದೇ ನಮ್ಮ ನ್ಯೂಟ್ರಿಷನ್. ನಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಲಿಪಿಡ್ಸ್ ಮತ್ತು ಮಿನರಲ್ಸ್, ವೈಟಮಿನ್ಸ್ ಇವೆಲ್ಲನೂ ಇರಬೇಕಾಗಿದೆ. ಆವಾಗಲೇ ನಾವು ಆರೋಗ್ಯವಾಗಿ ಬೆಳೆಯೋದಕ್ಕೆ, ಜೀವಂತವಾಗಿರೋದಕ್ಕೆ ಆಗೋದು. ಸೊ ಅಂಥದ್ರಲ್ಲಿ ಈ 5 ನಮ್ಮ ದೇಹ ಡೈಜೆಸ್ಟ್ ಮಾಡಬೇಕು. ಡೈಜೆಸ್ಟ್ ಮಾಡಿ ಇದನ್ನು ಅಬ್ಸರ್ವ್ ಮಾಡ್ಕೋಬೇಕು. ಅದು ಈ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಹೇಗೆಲ್ಲ ಡೈಜೆಸ್ಟ್ ಆಗುತ್ತೆ ಅನ್ನೋದನ್ನು ಇವಾಗ ನಾವು ನೋಡೋಣ. ನಮ್ಮ ಹ್ಯೂಮನ್ ಬೀಯಿಂಗ್ಸಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಫಸ್ಟು ಮೌತಿಂದ ಸ್ಟಾರ್ಟ್ ಆಗುತ್ತೆ, ಅದಾದಮೇಲೆ ಈಸೋಫೇಗಸ್, ಅದಾದಮೇಲೆ ಸ್ಟಮಕ್, ಆಮೇಲೆ ಸ್ಮಾಲ್ ಇಂಟೆಸ್ಟೈನ್, ಆಮೇಲೆ ಲಾರ್ಜ್ ಇಂಟೆಸ್ಟೈನ್, ರೆಕ್ಟಮ್, ಏನಸ್. ಅದು ಮಾತ್ರ ಅಲ್ಲದೆ ಕೆಲವೊಂದು ಗ್ಲ್ಯಾಂಡ್ಸ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಗ್ಲ್ಯಾಂಡ್ಸ್ ಅಂದರೆ ಅದರಿಂದ ಕೆಲವೊಂದು ಸೆಕ್ರಿಷನ್ಸು ಈ ಡೈಜೆಷನ್ ಪ್ರೋಸೆಸ್ಸಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಅದ್ಯಾವುದಪ್ಪ ಅಂದರೆ ಲಿವರು ಮತ್ತು ಪ್ಯಾಂಕ್ರಿಯಾಸ್. ಸೊ ಇವಾಗ ಈ ಪ್ರೋಸೆಸ್ನ ಡೀಟೇಲ್ಡಾಗಿ ನೋಡೋಣ. ಈಗ ನಮ್ಮ ಡೈಜೆಷನ್ ಪ್ರೋಸೆಸ್ಸು ಮೌತಿಂದ ಸ್ಟಾರ್ಟ್ ಆಗುತ್ತೆ, ಅಥವಾ ನಾವು ಅದನ್ನು ಬಕಲ್ ಕ್ಯಾವಿಟಿ ಅಂತ ಕೂಡ ಹೇಳ್ತೀವಿ. ನಮ್ಮ ಮೌತಲ್ಲಿ ಹಲ್ಲುಗಳು ಅಂದರೆ ಟೀತ್, ಟಂಗ್ ಮತ್ತು ಸಲೈವರಿ ಗ್ಲ್ಯಾಂಡ್ಸ್ ಅಂತ 3 ಪಾರ್ಟ್ಸ್ ಇರ್ತವೆ. ಟೀತ್ ನಮ್ಮ ಫುಡ್ಡನ್ನು ಕಚ್ಚೋದಕ್ಕೆ ಮತ್ತು ಅಗಿಯೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಟಂಗ್ ಅನ್ನೋದು ನಮ್ಮ ಫುಡ್ಡು ನಾವು ಚೆನ್ನಾಗಿ ಅಗೆದು ತಿನ್ನೋವಾಗ ಅದನ್ನು ಮಿಕ್ಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಮತ್ತು ಸಲೈವರಿ ಗ್ಲ್ಯಾಂಡ್ಸ್ ಅನ್ನೋದು ಒಂದು ರೀತಿಯ ಗ್ಲ್ಯಾಂಡ್ಸ್. ಅದರಿಂದ ಸಲೈವರಿ ಜ್ಯೂಸ್ ಅನ್ನೋ ಒಂದು ಜ್ಯೂಸು ಸೆಕ್ರೀಟ್ ಆಗುತ್ತೆ. ನಮ್ಮ ಬಾಯಲ್ಲಿ ಎಂಜಲು ಬರುತ್ತಲ್ವ, ಅದೇನೆ. ಸೊ ಆ ಎಂಜಲಲ್ಲಿ ಸಲೈವರಿ ಅಮೈಲೇಸ್ ಅನ್ನೋ ಒಂದು ಎನ್ಸೈಮ್ಸ್ ಇರುತ್ತೆ. ಆ ಎನ್ಸೈಮು ನಮ್ಮ ಫುಡ್ಡಲ್ಲಿರುವಂತಹ ಸ್ಟಾರ್ಚ್ನ ಡೈಜೆಷನ್ ಮಾಡುತ್ತೆ. ಆ ಫಸ್ಟ್ ಸ್ಟೆಪ್ ಡೈಜೆಷನ್ ನಮ್ಮ ಮೌತಲ್ಲೇ ಸ್ಟಾರ್ಟ್ ಆಗೋಗುತ್ತೆ. ಅದು ಮಾತ್ರ ಅಲ್ಲದೆ ನಮ್ಮ ಸಲೈವರಿ ಅಮೈಲೇಸ್ ನಮ್ಮ ಬಾಯಲ್ಲಿ ಬರೋ ಅಂತಹ ಬ್ಯಾಕ್ಟೀರಿಯಾಸ್ನ ಕೂಡ ಕಿಲ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನಮ್ಮ ಬಾಯಲ್ಲಿ ಇರೋ ಫುಡ್ಡು ಗಟ್ಟಿಯಾಗಿದ್ದರೆ ನುಂಗೋದು ಕಷ್ಟ ಆಗುತ್ತೆ, ಬಿಕ್ಕಳಿಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆದ್ದರಿಂದ ಈ ಸಲೈವರಿ ಗ್ಲ್ಯಾಂಡ್ಸ್ ಅಂತ ಬರೋ ಸಲೈವರಿ ಜ್ಯೂಸು ಫುಡ್ನ ಸ್ವಲ್ಪ ಸಾಫ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ನಾವು ಈಸಿಯಾಗಿ ಅದನ್ನು ನುಂಗ್ಬೋದು. ಸೊ ಅದನ್ನು ನುಂಗಿದಾದ್ಮೇಲೆ ಅದು ಈ ಈಸೋಫೇಗಸ್ ಮುಖಾಂತರ ನಮ್ಮ ಸ್ಟಮಕ್ ಹೋಗಿ ರೀಚ್ ಆಗುತ್ತೆ. ಈ ಈಸೋಫೇಗಸ್ ಅನ್ನೋದು ನಾವು ಫುಡ್ ಪೈಪ್ ಅಂತ ಕೂಡ ಹೇಳ್ತೀವಿ. ಈ ಫುಡ್ಡು ನಾವು ನುಂಗಿದ ತಕ್ಷಣ ಫುಡ್ಡು ಪೆರಿಸ್ಟಾಲ್ಟಿಕ್ ಮೂಮೆಂಟಲ್ಲಿ ಈ ಸ್ಟಮಕ್ ಒಳಗೆ ಹೋಗಿ ರೀಚ್ ಆಗುತ್ತೆ. ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಅಂದರೆ ಫುಡ್ಡು ಹೀಗೆ ಹೋಗುತ್ತೆ ಮೆತ್ತಗೆ ಸ್ವಲ್ಪ ಪೆರಿಸ್ಟಾಲ್ಟಿಕ್ ಮೂಮೆಂಟಲ್ಲಿ ಪಾಸ್ ಆಗುತ್ತೆ. ಈ ಈಸೋಫೇಗಸಲ್ಲಿ ಮಾತ್ರ ಅಲ್ಲ, ಥ್ರೂ ಔಟ್ ದ ಎಲಿಮೆಂಟ್ರಿ ಕೆನಾಲ್ ಇದೇ ರೀತಿಯಾಗಿ ಪಾಸ್ ಆಗುತ್ತೆ. ನಮ್ಮ ಮೌತಿಂದ ಹಿಡ್ದು ಏನಸ್ವರೆಗೂ ಇರೋ ಆ ಕಂಪ್ಲೀಟ್ ಲೆಂತನ್ನು ನಾವು ಎಲಿಮೆಂಟ್ರಿ ಕೆನಾಲ್ ಅಂತೀವಿ. ಸೊ ಥ್ರೂ ಔಟ್ ದ ಎಲಿಮೆಂಟ್ರಿ ಕೆನಾಲ್ ಈ ಫುಡ್ಡು ಈ ಪೆರಿಸ್ಟಾಲ್ಟಿಕ್ ಮೂಮೆಂಟಲ್ಲೇ ಪಾಸ್ ಆಗೋದು. ಸೊ ಈ ಈಸೋಫೇಗಸ್ ಮಸಲ್ಸು ಕಾಂಟ್ರಾಕ್ಟ್ ಆಗಿ ಎಕ್ಸ್ಪ್ಯಾಂಡ್ ಆಗಿ ನಮ್ಮ ಫುಡ್ನ ಗಂಟ್ಲಿಂದ ಕೆಳಗಡೆ ಸ್ಟಮಕ್ಗೆ ತಳ್ಳುತ್ತೆ. ಈ ಸ್ಟಮಕ್ ಅನ್ನೋದು ಒಂದು ಮಸ್ಕ್ಯುಲರ್ ಆರ್ಗನ್. ಅದು ಆ ಸ್ಟಮಕಲ್ಲಿ 3 ಬಗೆಯ ಸಬ್ಸ್ಟೆನ್ಸು ಇರುತ್ತೆ. ಸೊ ಅದನ್ನು ನಾವು ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಹೇಳ್ತೀವಿ. ಆ ಗ್ಯಾಸ್ಟ್ರಿಕ್ ಜ್ಯೂಸಲ್ಲಿ ಈ 3 ಸಬ್ಸ್ಟೆನ್ಸ್ ಇರುತ್ತೆ. ಒಂದು ಹೈಡ್ರೋಕ್ಲೋರಿಕ್ ಆ್ಯಸಿಡು, ಇನ್ನೊಂದು ಮ್ಯೂಕಸ್ಸು, ಮತ್ತೊಂದು ಪೆಪ್ಸಿನ್ ಅನ್ನೋ ಒಂದು ಎನ್ಸೈಮ್. ಪೆಪ್ಸಿನ್ ಎನ್ಸೈಮು ಪ್ರೋಟೀನ್ನ ಡೈಜೆಸ್ಟ್ ಮಾಡುತ್ತೆ. ಆಲ್ರೆಡಿ ಹೇಳ್ದಂಗೆ ಪ್ರೋಟೀನ್ ಅನ್ನೋದು ನಮ್ಮ ನ್ಯೂಟ್ರಿಷನಲ್ಲಿ ತುಂಬ ಇಂಪಾರ್ಟೆಂಟ್. ಅದು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಲಿಪಿಡ್ಸಲ್ಲಿ ಈ ಪ್ರೋಟೀನ್ ಅನ್ನೋದು ಬಹಳನೇ ಮುಖ್ಯ. ನಮ್ಮ ದೇಹದಲ್ಲಿ ನಮ್ಮ ಬಾಡಿನ ಬಿಲ್ಡ್ ಮಾಡೋದಕ್ಕೆ, ಹಲವಾರು ಎನ್ಸೈಮ್ಸ್ ತಯಾರಾಗೋದಕ್ಕೆ, ಹಾರ್ಮೋನ್ಸ್ ತಯಾರಾಗೋದಕ್ಕೆ ಪ್ರೋಟೀನ್ ಭಾಳನೇ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಈ ಪ್ರೋಟೀನ್ನ ಡೈಜೆಸ್ಟ್ ಮಾಡೋದಕ್ಕೆ ಪೆಪ್ಸಿನ್ ಅನ್ನೋ ಒಂದು ಹಾರ್ಮೋನು ಎನ್ಸೈಮು ರಿಲೀಸ್ ಆಗುತ್ತೆ.
ಸೊ ಈ ಪೆಪ್ಸಿನ್ನು ಆ್ಯಕ್ಟಿವೇಟ್ ಆಗಬೇಕು, ಅದು ಆ್ಯಕ್ಟಿವ್ ಆಗಿ ಅದನ್ನು ಡೈಜೆಸ್ಟ್ ಮಾಡಬೇಕು ಅನ್ನಬೇಕಾದ್ರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರಬೇಕು. ಯಾಕಂದರೆ ಆ ಮೀಡಿಯಮು ಆ್ಯಸಿಡಿಕ್ ಆಗಿದ್ದರೆ ಮಾತ್ರ ಪೆಪ್ಸಿನ್ ಆ್ಯಕ್ಟಿವೇಟ್ ಆಗೋದು. ಸೊ ಅದಕ್ಕೋಸ್ಕರ ನಮ್ಮ ಸ್ಟಮಕಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡು ಸೆಕ್ರೀಟ್ ಆಗಿರುತ್ತೆ. ಅದು ಮಾತ್ರ ಅಲ್ಲದೆ ನಮ್ಮ ಫುಡ್ಡಲ್ಲಿ ಯಾವುದಾದ್ರೂ ಬ್ಯಾಕ್ಟೀರಿಯಾಸ್ ಅಥವಾ ವೈರಸ್, ಬೇರೆ ಪ್ಯಾಥೋಜನ್ಸ್ ಅಥವಾ ಜರ್ಮ್ಸ್ ಬಂದಿದ್ದರೆ ಅದನ್ನು ಸಾಯಿಸೋದಕ್ಕೋಸ್ಕರ ಈ ಹೈಡ್ರೋಕ್ಲೋರಿಕ್ ಆ್ಯಸಿಡು ಸೆಕ್ರೇಟ್ ಆಗಿರುತ್ತೆ. ಮ್ಯೂಕಸ್ ಅನ್ನೋ ಇನ್ನೊಂದು ಪದಾರ್ಥನೂ ಇದೆ. ಮ್ಯೂಕಸ್ ಏನಕ್ಕೆ ಸೆಕ್ರೀಟ್ ಆಗಿದೆ ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅನ್ನೋದು ಬಹಳನೇ ಕರೋಸಿವ್ ಆಗಿರುವಂತಹ ಒಂದು ಆ್ಯಸಿಡು. ಅದು ಸುಮ್ಮನೆ ನಮ್ಮ ಸ್ಕಿನ್ ಮೇಲೆ ಬಿದ್ದರೂ ಸಹ ಅದು ನಮ್ಮ ಸ್ಕಿನ್ನನ್ನು ರಪ್ಚರ್ ಮಾಡಿಬಿಡುತ್ತೆ, ಅಂದರೆ ಗಾಯ ಆಗೋಗುತ್ತೆ ನಮಗೆ. ಅಂತಹ ಒಂದು ಕರೋಸಿವ್ ಆ್ಯಸಿಡ್ ನಮ್ಮ ಸ್ಟಮಕ್ಕಲ್ಲೇ ಸೆಕ್ರೀಟ್ ಆಗ್ತಿದೆ ಅಂದರೆ ಖಂಡಿತ ನಮ್ಮ ಸ್ಟಮಕ್ ಎಲ್ಲ ಹೋಲಾಗೋಗೋದು ಅಥವಾ ಅಲ್ಸರ್ಸ್ ಬಂದ್ಬಿಡೋದು, ಗಾಯ ಆಗೋಗೋದು. ಆ ರೀತಿ ಸ್ಟಮಕ್ ಅಪ್ಸೆಟ್ ಆಗಬಾರ್ದು, ಯಾವುದೇ ರೀತಿಯ ಕರೋಷನ್ಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಮ್ಯೂಕಸ್ ಅನ್ನೋ ಒಂದು ಪ್ರೊಟೆಕ್ಟಿವ್ ಲೇಯರು ನಮ್ಮ ಸ್ಟಮಕ್ ಸುತ್ತಲೂ ಸೆಕ್ರೀಟ್ ಆಗಿರುತ್ತೆ. ಸೊ ಆದ್ದರಿಂದ ಈ ಮ್ಯೂಕಸ್ ಅನ್ನೋದು ನಮ್ಮ ಸ್ಟಮಕ್ನ ಪ್ರೊಟೆಕ್ಟ್ ಮಾಡುತ್ತೆ ಹೈಡ್ರೋಕ್ಲೋರಿಕ್ ಆ್ಯಸಿಡಿಂದ. ಇಲ್ಲಿ ನಮ್ಮ ಫುಡ್ಡು ಹತ್ತತ್ರ ಒಂದು 3 hours ಚೆನ್ನಾಗಿ ಮಿಕ್ಸ್ ಆಗ್ತಾನೇ ಇರುತ್ತೆ. ಈ ಆ್ಯಸಿಡ್ಸು ಮತ್ತು ಪೆಪ್ಸಿನ್ ಎನ್ಸೈಮು ಇವೆಲ್ಲದೂ ನಮ್ಮ ಫುಡ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಈ ಪೆರಿಸ್ಟಾಲ್ಟಿಕ್ ಮೂಮೆಂಟಲ್ಲಿ ಈ ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ ಎಂಟರ್ ಆಗುತ್ತೆ. ಈ ಸ್ಪಿಂಚರ್ ಮೂಲಕ ಒಂದೊಂದು ಆರ್ಗನ್ಗೂ ಒಂದೊಂದು ಸ್ಪಿಂಚರ್ಸ್ಗಳಿರ್ತವೆ. ಸ್ಪಿಂಚರ್ ಅಂದರೆ ಬಾಗಿಲು ಥರ. ಸೊ ಅದ್ರ ಮೂಲಕ ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ ಬರುತ್ತೆ. ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ ಬರೋವಾಗ ಈ ಲಿವರು ಮತ್ತು ಪ್ಯಾಂಕ್ರಿಯಾಸು ಅವುಗಳ ಸೆಕ್ರಿಷನ್ಸ್ನ ಸೆಕ್ರೀಟ್ ಮಾಡುತ್ತೆ. ಈಗ ಲಿವರು ಬೈಲ್ ಅನ್ನೋ ಒಂದು ಗ್ರೀನ್ ಪಿಗ್ಮೆಂಟ್ನ ಸೆಕ್ರೀಟ್ ಮಾಡುತ್ತೆ. ಅದು ಆಲ್ಕಲೈನ್ ಇನ್ ನೇಚರ್. ಆಲ್ಕಲೈನ್ ಅಂದರೆ ಆ್ಯಸಿಡಿಕ್ಕಿನ ಆಪೋಸಿಟ್. ಈ ಆಲ್ಕಲೈನ್ ನೇಚರ್ ಇರೋವಂತಹ ಈ ಬೈಲ್ ಏನು ಮಾಡುತ್ತೆ ಅಂದರೆ ಲಿಪಿಡ್ಸ್ಗಳನ್ನ ಬ್ರೇಕ್ ಡೌನ್ ಮಾಡುತ್ತೆ. ಚಿಕ್ಕ ದೊಡ್ಡ ಲಿಪಿಡ್ ಮಾಲಿಕ್ಯೂಲ್ಸ್ನ ಸಣ್ಣದಾಗಿ ಚಾಪ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಅದು ಮಾತ್ರ ಅಲ್ಲದೆ ಈ ಸ್ಟಮಕಲ್ಲಿ ಈಗ ಪೆಪ್ಸಿನ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ನಮ್ಮ ಫುಡ್ಡು ಆ್ಯಸಿಡಿಕ್ ಆಗಿರುತ್ತೆ. ಸೊ ಅದು ಈಗ ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ ಹೋಗಬೇಕಾಗಿದ್ರೆ ಸ್ಮಾಲ್ ಇಂಟೆಸ್ಟೈನಲ್ಲಿರೋ ಎನ್ಸೈಮ್ಸ್ ಎಲ್ಲ ಅದ್ರ ಮೇಲೆ ಆ್ಯಕ್ಟ್ ಮಾಡಬೇಕಾಗಿದ್ರೆ ಅದಕ್ಕೆ ಮೀಡಿಯಮ್ಮು ಆಲ್ಕಲೈನ್ ಆಗಿರಬೇಕು. ಸೊ ಆ್ಯಸಿಡಿಕ್ ಆಗಿದ್ದರೆ ಅದು ಸರಿ ಹೋಗೋದಿಲ್ಲ. ಅದಕ್ಕೋಸ್ಕರ ಅದನ್ನು ಆಲ್ಕಲೈನ್ ಆಗಿ ಮಾಡಬೇಕು ಅನ್ನೋದಕ್ಕೋಸ್ಕರ ಬೈಲ್ ಅನ್ನೋ ಒಂದು ಪಿಗ್ಮೆಂಟು ಸೆಕ್ರೇಟ್ ಆಗುತ್ತೆ. ಈ ಬೈಲ್ ಅನ್ನೋ ಪಿಗ್ಮೆಂಟು ಗಾಲ್ ಬ್ಲ್ಯಾಡರ್ ಅನ್ನೋ ಒಂದು ಪೌಚಲ್ಲಿ ಬಂದು ಸ್ಟೋರ್ ಆಗಿರುತ್ತೆ. ಈ ಪಿಕ್ಚರಲ್ಲಿ ನೋಡ್ಬೋದು ನೀವು. ಗಾಲ್ ಬ್ಲ್ಯಾಡರ್ ಈ ಬ್ಲೂ ಕಲರ್ ಇದೆಯಲ್ಲ, ಇದೇ ಗಾಲ್ ಬ್ಲ್ಯಾಡರು. ಲಿವರಲ್ಲಿ ಫಾರ್ಮ್ ಆಗಿರೋ ಬೈಲು ಗಾಲ್ ಬ್ಲ್ಯಾಡರಲ್ಲಿ ಬಂದು ಸ್ಟೋರ್ ಆಗುತ್ತೆ. ಸ್ವಲ್ಪ ನಮ್ಮ ಫುಡ್ ಮೂವ್ ಆಗೋವಾಗ ಇದು ಮಿಕ್ಸ್ ಆಗುತ್ತೆ. ಅದು ಮಾತ್ರ ಅಲ್ಲದೆ ಲಿವರು ಪ್ಯಾಂಕ್ರಿಯಾಸು ಕೂಡ ಅದರ ಸೆಕ್ರಿಷನ್ಸ್ನ ಇದರಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ ಸೆಕ್ರೀಟ್ ಮಾಡ್ತಾ ಹೋಗುತ್ತೆ. ಅದೇನಪ್ಪ ಅಂದರೆ ಟ್ರಿಪ್ಸಿನ್, ಪ್ಯಾಂಕ್ರಿಯಾಟಿಕ್ ಅಮೈಲೇಸ್, ಕೈಮೋಟ್ರಿಪ್ಸಿನ್, ಲೈಪೇಸ್. ಸೊ ಈಗ ಟ್ರಿಪ್ಸಿನ್ನು, ಕೈಮೋಟ್ರಿಪ್ಸಿನ್ ಈ ಎರಡರಲ್ಲೂ ಟ್ರಿಪ್ಸಿನ್ ಇದೆ. ಟ್ರಿಪ್ಸಿನ್ನು, ಕೈಮೋಟ್ರಿಪ್ಸಿನ್ನು ಪ್ರೋಟೀನ್ಸ್ನ ಡೈಜೆಸ್ಟ್ ಮಾಡುತ್ತೆ. ಲೈಪೇಸ್ ಅನ್ನೋದು ಲಿಪಿಡ್ಸ್ನ ಡೈಜೆಸ್ಟ್ ಮಾಡುತ್ತೆ. ಪ್ಯಾಂಕ್ರಿಯಾಟಿಕ್ ಅಮೈಲೇಸ್ ಅನ್ನೋದು ಕಾರ್ಬೋಹೈಡ್ರೇಟ್ಸ್ನ ಡೈಜೆಸ್ಟ್ ಮಾಡುತ್ತೆ. ಸೊ ಒಟ್ಟಿನಲ್ಲಿ ಏನಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಲಿಪಿಡ್ಸ್ನ ಡೈಜೆಸ್ಟ್ ಮಾಡುವಂತಹ ಎನ್ಸೈಮ್ಸು ಈ ಪ್ಯಾಂಕ್ರಿಯಾಸು ರಿಲೀಸ್ ಮಾಡುತ್ತೆ, ಸೆಕ್ರೇಟ್ ಮಾಡುತ್ತೆ ಅಂತ ಅರ್ಥ ಆಯಿತು. ಸೊ ಈ ಲಿವರ್ ಮತ್ತು ಪ್ಯಾಂಕ್ರಿಯಾಸ್ ಸೆಕ್ರಿಷನ್ಸು ಸ್ಮಾಲ್ ಇಂಟೆಸ್ಟೈನ್ ಒಳಗೆ ಹೋಗಿ ಅಲ್ಲಿರೋವಂತಹ ಫುಡ್ನ, ಅಂದರೆ ನಾವು ತಗೊಂಡಿರೋ ಆಹಾರನ ಡೈಜೆಸ್ಟ್ ಮಾಡ್ತಾ ಹೋಗುತ್ತೆ. ಅದು ಮಾತ್ರ ಅಲ್ಲದೆ ಅಡಿಷ್ನಲ್ ಆಗಿ ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿರುವಂತಹ ಇಂಟೆಸ್ಟೈನಲ್ ಎನ್ಸೈಮ್ಸ್, ಸ್ಮಾಲ್ ಇಂಟೆಸ್ಟೈನಲ್ ಎನ್ಸೈಮ್ಸ್ ಎಲ್ಲನೂ ಬರೋ ಎಲ್ಲ ಕಾರ್ಬೋಹೈಡ್ರೇಟ್ಸು, ಲಿಪಿಡ್ಸು, ಪ್ರೋಟೀನ್ಸ್ ಮೇಲೆ ಆ್ಯಕ್ಟ್ ಆಗಿ ಕಂಪ್ಲೀಟಾಗಿ ಡೈಜೆಸ್ಟ್ ಮಾಡಿಬಿಡ್ತವೆ. ಅಂದರೆ ನಮ್ಮ ಬಾಡಿಯಲ್ಲಿ ನಮ್ಮ ಫುಡ್ ಕಂಪ್ಲೀಟ್ ಡೈಜೆಷನ್ ಆಗೋ ಸೈಟು ಸ್ಮಾಲ್ ಇಂಟೆಸ್ಟೈನಲ್ಲಿ ಫುಡ್ ಡೈಜೆಷನ್ ಕಂಪ್ಲೀಟ್ ಆದಮೇಲೆ ಈ ಸ್ಮಾಲ್ ಇಂಟೆಸ್ಟೈನಲ್ಲಿ ಸಣ್ಣದಾಗಿ ಒಂದು ಸ್ಟ್ರಕ್ಚರ್ಸ್ಗಳು ಇರ್ತವೆ, ಫೋಲ್ಡ್ಸ್ಗಳಿರ್ತವೆ, ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಅಂತೀವಿ ಅದನ್ನು. ಅದ ಹೆಸರು ವಿಲ್ಲೈ. ಸೊ ಈ ರೀತಿ ಇರುತ್ತೆ ಝೂಮ್ ಮಾಡಿ ನೋಡಿದ್ರೆ. ಸೊ ಇದು ಸ್ಮಾಲ್ ಇಂಟೆಸ್ಟೈನ್ ಅಂದ್ಕೊಳ್ಳಿ.
ಇದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸು. ಅದ್ರ ಮೇಲೆ ಮೈಕ್ರೋವಿಲ್ಲೈ ಅನ್ನೋ ಒಂದು ಸ್ಟ್ರಕ್ಚರ್ ಇರ್ತವೆ. ಇವಕ್ಕೆ ಕೆಪಿಲರೀಸ್, ಬ್ಲಡ್ ಕೆಪಿಲರೀಸ್ ಎಲ್ಲ ಭಾಳ ಕನೆಕ್ಟ್ ಆಗಿರುತ್ತೆ. ಇಟ್ ಈಸ್ ವೆರಿ ರಿಚ್ ಇನ್ ಬ್ಲಡ್ ಕೆಪಿಲರೀಸ್. ಸೊ ಈ ಮೈಕ್ರೋವಿಲೈ ಮೇಲೆ ಈ ಡೈಜೆಸ್ಟ್ ಆಗಿರೋ ಫುಡ್ಡು ಪಾಸ್ ಆಗ್ತಾ ಇರೋವಾಗ ಈ ಇರೋ ಅಂತಹ ಡೈಜೆಸ್ಟೆಡ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಈ ಮೈಕ್ರೋವಿಲೈ ಮೂಲಕ ಅಬ್ಸರ್ವ್ ಆಗುತ್ತೆ. ಇದು ಫುಡ್ ಎಷ್ಟು ಮಟ್ಟಕ್ಕೆ ಡೈಜೆಸ್ಟ್ ಆಗುತ್ತೆ ಅಂದರೆ ಕಾರ್ಬೋಹೈಡ್ರೇಟ್ಸು ಗ್ಲೂಕೋಸ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಅಂದರೆ ಬೇಸಿಕ್ ಯೂನಿಟ್ಸು ಕಾರ್ಬೋಹೈಡ್ರೇಟ್ಸ್ದು ಗ್ಲೂಕೋಸ್, ಅಂದರೆ ಈ ವಿಲ್ಲೈನ್ ಅಬ್ಸರ್ವ್ ಮಾಡ್ಕೊಳ್ಳೋ ಅಂತಹ ಒಂದು ಫಾರ್ಮಲ್ಲಿರೋ ಒಂದು ಮಾಲಿಕ್ಯೂಲ್ ಇದು. ಅದೇ ರೀತಿ ಪ್ರೋಟೀನ್ ಅನ್ನೋದು ಅಮೈನೋ ಆ್ಯಸಿಡ್ಸ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಅದೇ ರೀತಿ ಲಿಪಿಡ್ಸು ಫ್ಯಾಟಿ ಆ್ಯಸಿಡ್ಸ್ ಮತ್ತು ಗ್ಲಿಸರಾಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಂದರೆ ಈಗ 2000 ರೂಪೀಸ್ ನೋಟ್ನ ಚಿಲ್ಲರೆ ಮಾಡಿಕೊಂಡ್ರೆ ಹೇಗೆ 10 ರೂಪಾಯಿ ಅಥವಾ 1 ರೂಪಾಯಿ ಆಗುತ್ತೋ ಅದೇ ರೀತಿಯಲ್ಲಿ ಈ ಕಾರ್ಬೋಹೈಡ್ರೇಟ್ಸ್ನ ಡೈಜೆಸ್ಟ್ ಮಾಡಿದಾಗ ಗ್ಲೂಕೋಸ್ ಬರುತ್ತೆ, ಪ್ರೋಟೀನ್ನ ಡೈಜೆಸ್ಟ್ ಮಾಡಿದಾಗ ಅಮೈನೋ ಆ್ಯಸಿಡ್ಸ್ ಬರುತ್ತೆ, ಲಿಪಿಡ್ಸ್ನ ಡೈಜೆಸ್ಟ್ ಮಾಡಿದಾಗ ಫ್ಯಾಟಿ ಆ್ಯಸಿಡ್ಸ್ ಮತ್ತು ಗ್ಲಿಸರಾಲ್ಸ್ ಬರುತ್ತೆ. ಸೊ ಈ ಗ್ಲೂಕೋಸು, ಅಮೈನೋ ಆ್ಯಸಿಡ್ಸು, ಫ್ಯಾಟಿ ಆ್ಯಸಿಡ್ಸು, ಗ್ಲಿಸರಾಲ್ಸು ಈ ಫಾರ್ಮಲ್ಲಿರುವಂತಹ ಈ ನ್ಯೂಟ್ರಿಯೆಂಟ್ ರಿಚ್ ಫುಡ್ಡು ಸ್ಮಾಲ್ ಇಂಟೆಸ್ಟೈನ್ ಮುಖಾಂತರ ಪಾಸ್ ಆಗೋವಾಗ ಇಲ್ಲಿರೋಂತಹ ಮೈಕ್ರೋವಿಲ್ಲೈಸು ಈ ನ್ಯೂಟ್ರಿಯೆಂಟ್ಸ್ನ ಅಬ್ಸರ್ವ್ ಮಾಡಿಕೊಂಡು ಇಲ್ಲಿರುವಂತಹ ಈ ಬ್ಲಡ್ ಕೆಪಿಲರೀಸಲ್ಲಿ ಬಿಟ್ಬಿಡುತ್ತೆ. ಅಂದರೆ ಫ್ಲೋ ಆಗಿ ಬ್ಲಡ್ ಸ್ಟ್ರೀಮಲ್ಲಿ ಕನೆಕ್ಟ್ ಆಗೋಗುತ್ತೆ. ಈ ಕೆಪಿಲರೀಸು ಹೋಗಿ ಬೇರೆ ದೊಡ್ಡ ದೊಡ್ಡ ಆರ್ಟ್ರೀಸು, ವೆಹಿನ್ಸ್ಗೆಲ್ಲ ಕನೆಕ್ಟ್ ಆಗುತ್ತೆ. ಸೊ ಅದ್ರ ಮುಖಾಂತರ ನಮ್ಮ ದೇಹದಲ್ಲಿರೋ ಸಣ್ಣ ಪುಟ್ಟ ಮೂಲೆಯಲ್ಲಿರೋ ಒಂದೊಂದು ಸೆಲ್ಗಳಿಗೂ ಹೋಗಿ ಈ ನ್ಯೂಟ್ರಿಯೆಂಟ್ಸ್ ಎಲ್ಲ ರೀಚ್ ಆಗುತ್ತೆ. ಸೊ ಆ ಸೆಲ್ ಒಳಗಡೆ ಈ ಮಾಲಿಕ್ಯೂಲ್ಸ್ ಎಲ್ಲ ಹೋಗಿ ರೀಚ್ ಆದಮೇಲೆ ಅದಕ್ಕೆ ಬೇಕಾಗಿರೋ ಎನರ್ಜಿನ ಇದರಿಂದ ಡ್ರೈವ್ ಮಾಡ್ಕೊಳ್ಳುತ್ತೆ. ಅಂದರೆ ನಾವು ಊಟ ಮಾಡೋ ಫುಡ್, ಅಂದರೆ ನಾವು ಊಟ ಮಾಡೋ ಆಹಾರ ನಮ್ಮ ದೇಹದಲ್ಲಿ ಜೀರ್ಣ ಆಗಿ ನಮ್ಮ ಬ್ಲಡ್ ಸ್ಟ್ರೀಮಲ್ಲಿ ಅದು ಮಿಕ್ಸ್ ಆಗಿ ಪ್ರತಿಯೊಂದು ಸೆಲ್ಗೂ ಹೋಗಿ ಶಕ್ತಿನ ಕೊಡುತ್ತೆ ಅಂತ ಆಯಿತು. ಸೊ ಇವಾಗ ಈ ಸ್ಮಾಲ್ ಇಂಟೆಸ್ಟೈನಲ್ಲಿ ಅಬ್ಸಾರ್ಪ್ಷನ್ ಎಲ್ಲ ಆದಮೇಲೆ ಇದು ಈಗ ಲಾರ್ಜ್ ಇಂಟೆಸ್ಟೈನ್ ಒಳಗಡೆ ಎಂಟ್ರ್ ಆಗುತ್ತೆ. ಲಾರ್ಜ್ ಇಂಟೆಸ್ಟೈನಲ್ಲಿ ಈ ಫುಲ್ ಲೆಂತು ಕವರ್ ಮಾಡಿಕೊಂಡು ಅದು ಲಾಸ್ಟಲ್ಲಿ ರೆಕ್ಟಮಲ್ಲಿ ಬಂದು ಕಲೆಕ್ಟ್ ಆಗುತ್ತೆ. ಆ ಲಾರ್ಜ್ ಇಂಟೆಸ್ಟೈನಲ್ಲಿ ಪಾಸ್ ಆಗೋವಾಗ ವಾಟರ್ ರೀಅಬ್ಸಾರ್ಪ್ಷನ್ ಆಗುತ್ತೆ. ಅದು ಯಾಕಂದರೆ ನಮ್ಮ ಫುಡ್ಡು ತುಂಬ ಸಾಫ್ಟಾಗಿ ಕ್ರೀಮಿ ಟೆಕ್ಸ್ಚರಲ್ಲಿರುತ್ತೆ. ಸೊ ಎಕ್ಸಸ್ ವಾಟರ್ನ ಅದು ರೀಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ಲಾರ್ಜ್ ಇಂಟೆಸ್ಟೈನು. ಅದು ಮಾತ್ರ ಅಲ್ಲದೆ ಅದರಲ್ಲಿರೋ ಕೆಲವೊಂದು ಅಯಾನ್ಸ್ನ ಕೂಡ ರೀಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಅದಾದಮೇಲೆ ಒಂದು ಸಾಲಿಡ್ ಮಾಸ್ ಬಂದು ರೆಕ್ಟಮಲ್ಲಿ ಕಲೆಕ್ಟ್ ಆಗಿ ಏನಸ್ ಮುಖಾಂತರ ಅದು ಹೊರಗಡೆ ಹೋಗುತ್ತೆ, ಅಂದರೆ ಎಕ್ಸ್ಕ್ರೀಷನ್ ಆಗೋಗುತ್ತೆ. ಸೊ ಇದು ನಮ್ಮ ಟೋಟಲ್ ಡೈಜೆಸ್ಟಿವ್ ಪ್ರೋಸೆಸ್. ಇದರಲ್ಲಿ ನಾವು ಇಲ್ಲಿ ಆಹಾರ ಬಕಲ್ ಕ್ಯಾವಿಟಿಯಲ್ಲಿ ನಾವು ಆಹಾರ ಸೇವನೆ ಮಾಡಿದ್ದೀವಲ್ಲ ಅದನ್ನು ನಾವು ಇಂಜೆಷನ್ ಅಂತ ಹೇಳ್ತೀವಿ. ನಾವು ನುಂಗಿ ನಮ್ಮ ಸ್ಟಮಕಲ್ಲಿ ಡೈಜೆಷನ್ ಆಗಿದೆ ಅಲ್ವಾ, ಅದನ್ನು ನಾವು ಡೈಜೆಷನ್ ಅಂತೀವಿ. ನಮ್ಮ ಸ್ಟಮಕ್ಕಿಂದ ಸ್ಮಾಲ್ ಇಂಟೆಸ್ಟೈನಲ್ಲಿ ಬಂದು ಅಲ್ಲಿ ಮೈಕ್ರೋವಿಲೈ ಮೂಲಕ ಅಬ್ಸಾರ್ಬ್ ಆಗಿದೆಯಲ್ಲ ಅದನ್ನು ನಾವು ಅಬ್ಸಾರ್ಪ್ಷನ್ ಅಂತೀವಿ. ಆ ಅಬ್ಸಾರ್ಬ್ ಆಗಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ನಮ್ಮ ದೇಹಕ್ಕೆ ಹೋಗಿ ಪ್ರತಿಯೊಂದು ಸೆಲ್ಗೂ ರೀಚ್ ಆಗುತ್ತಲ್ಲ ಅದನ್ನು ನಾವು ಅಸಿಮಿಲೇಷನ್ ಅಂತೀವಿ. ಮತ್ತು ಈ ಅನ್ಡೈಜೆಸ್ಟೆಡ್ ಫುಡ್ ವೇಸ್ಟ್ ಮಟೀರಿಯಲ್ಸು, ಈ ಸಾಲಿಡ್ ಮಾಸ್ ಏನಿದೆ ಅದು ನಮ್ಮ ದೇಹದಿಂದ ಏನಸ್ ಮುಖಾಂತರ ಎಕ್ಸ್ಕ್ರೀಟ್ ಆಗುತ್ತಲ್ಲ ಅದನ್ನು ನಾವು ಎಜೆಸ್ಷನ್ ಅಥವಾ ಎಕ್ಸ್ಕ್ರೀಷನ್ ಅಂತ ಹೇಳ್ತೀವಿ. ಸೊ ಇದು 5 ಸ್ಟೆಪ್. ಸೊ ಹ್ಯೂಮನ್ ಬೀಯಿಂಗ್ಸಲ್ಲಿ ಈ ರೀತಿ ಡೈಜೆಷನ್ ನಡೆಯುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.